ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವೇಳೆಯಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತು ಎಂಬ ಕಾರ್ಯವನ್ನು ನಾವು ಕಳೆದ ವಾರದ ಅಂದರೆ ಕಳೆದ ವಾರ ಮುಂಚೆ ವಾರ ನೆನೆಸ್ತಾರಲ್ವ, ನಾವು ನೋಡಿದ್ವಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ಅಂದರೆ ಕರ್ತನಾದ ಯೇಸು ಕ್ರಿಸ್ತು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಪುನರುತ್ಥಾನದ ನಂತರ ಅಥವಾ ಯೇಸುವಿನ ಶಿಲುಬೆಗೆ ಹಾಕಿದ್ರು, ಆತನನ್ನು ದೇವರು ಏನು ಮಾಡಿದ್ರು, ಜೀವವಾಗಿ ಎಬ್ಬಿಸಿದ್ರು. ಆ ದಿನದಿಂದ ಆತನು ಬೇರು ಯೇಸು ಕ್ರಿಸ್ತನಲ್ಲ ಅಥವಾ ಕರ್ತನಲ್ಲ, ಆತನೇನಾಗಿದ್ದಾರೆ, ಆತನು ಕರ್ತನಾದ ಯೇಸು ಕ್ರಿಸ್ತರಾಗಿ ಇದ್ದಾರೆ. ಜಗದುತ್ಪತ್ತಿ ಮುಂಚೆ ಇದ್ದಾಗ ವೇದದಲ್ಲಿ ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ನಾವು ನೋಡ್ತೇವೆ ಕ್ರಿಸ್ತ ಯೇಸುವಿನಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಜಗದುತ್ಪತ್ತಿ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನಿನ್ನನ್ನು ನನ್ನನ್ನು ಆದುಕೊಂಡ್ರು, ನಿನಗೂ ನನಗೂ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು, ಪರಿಶುದ್ಧಪಡಿಸಿದ್ರು. ಇವೆಲ್ಲ ಬಂದು ಜಗದುತ್ಪತ್ತಿ ಮುಂಚೆ ದೇವರು ನಮ್ಮನಿಗೆ ಏನು ಮಾಡಿದ್ರೆ ಅದನ್ನು ಮಾಡಿರುವಂಥದ್ದು. ಆದರೆ ಈ ದಿನಗಳಲ್ಲಿ ಅದು ನೆರವೇರಿ ಬಂದಿರುವುದನ್ನು ನಾವು ನೋಡ್ತೇವೆ. ಎಲ್ಲೆಲ್ಲ ಇನ್ ಕ್ರೈಸ್ಟ್ ಅಥವಾ ಕ್ರಿಸ್ತನಲ್ಲಿ ಎಂಬುದಾಗಿ ನೋಡ್ತೀವೋ, ಈಗ ಇനി ನಾವಲ್ಲ, ನಾವು ಯಾರಲ್ಲಿದ್ದೇವೆ, ಕ್ರಿಸ್ತನಲ್ಲಿದ್ದೇವೆ. ಇನ್ನೊಂದು ಭಾಷೆ ಹೇಳಕ್ಕೆ ಹೋದ್ರೆ, ಗಂಡ ಹೆಂಡತಿ ಒಂದೇ ಶರೀರವಾಗಿರುವ ಹಾಗೆ ಕ್ರಿಸ್ತನು ನಾನು ಒಂದಾಗಿದ್ದೇನೆ. ಆದ ಕಾರಣ ಇದು ನನ್ನ ನಿಮಿತ್ತವಾಗಲ್ಲ, ನಾನು ಕ್ರಿಸ್ತನಲ್ಲಿರೋದ್ರಿಂದಲೂ ಕ್ರಿಸ್ತ ನನ್ನಲ್ಲಿರೋದ್ರಿಂದ ಆ ಎಲ್ಲ ಆಶೀರ್ವಾದಗಳು ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿರೋ ಎಲ್ಲ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಯೇಸು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಮಾಂಸದಲ್ಲಿ ಈ ಲೋಕಕ್ಕೆ ರಕ್ಷಕನಾಗಿ ಬಂದು ಅದರಿಂದ ಉಂಟಾದಂಥ ಪುಣ್ಯಗಳು, ಆ ನಾಮವನ್ನು ಕೂಗುವ ಪ್ರತಿಯೊಬ್ಬ ರಕ್ಷಣೆ ಹೊಂತಾರೆ. ಆ ನಾಮವು ಬಂದು ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವಂಥದ್ದು, ಆ ನಾಮವು ಬಲವಾದ ಬುರ್ಜು ಎಂಬುದಾಗೆಲ್ಲ ನಾವು ನೋಡಿದ್ವಿ. ಕಳೆದ ವಾರದಲ್ಲಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಹೇಳುವಾಗ ನೀವು ಆತನನ್ನು ಎಲ್ಲಿಗೆ ಹಾಕಿದ್ರಿ, ಶಿಲುಬೆಗೆ ಹಾಕಿದ್ರಿ. ಪೇತ್ರನು ಹೇಳ್ತಾರೆ ಅಪೊಸ್ತಲಗಳಲ್ಲಿ 2ನೇ ಅಧ್ಯಾಯ 36ನೇ ವಚನ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಏನಾಗಿ ಮಾಡಿದ್ರು, ಆತನನ್ನ ಒಡೆಯನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆ ಎಂಬುದನ್ನ ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂಬುದಾಗಿ ಹೇಳ್ತಾರೆ. ಈಗ ನೀವು ಯಾರನ್ನ ಮಾಮೂಲಿ ಯೇಸು ಅಂತ ಹೇಳಿ ಆತನ ಶಿಲುಬೆಗೆ ಹಾಕ್ಬಿಟ್ರೋ, ಆ ಯೇಸುವನ್ನ ದೇವರು ಒಡೆಯನಾಗಿಯೂ ಕ್ರಿಸ್ತನಾಗಿ ಆತನನ್ನ ಏನ್ ಮಾಡಿದ್ರು, ಎಬ್ಬಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈಗ ಯೇಸು ಕ್ರಿಸ್ತನಿಗೆ ಒಂದು ನಾಮ ಕೊಡಲ್ಪಟ್ಟಿದೆ. ಆ ನಾಮ ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮ ಯಾವುದು? ಕರ್ತನಾದ ಯೇಸು ಕ್ರಿಸ್ತ ಎಂಬ ನಾಮವನ್ನು ಕೊಡಲ್ಪಡ್ತು. ಅದಕ್ಕೆ ಮುಂಚಿತವಾಗಿ ಈ ನಾಮ ಇತ್ತು, ಆ ನಾಮದಲ್ಲಿ ಶಕ್ತಿ ಇತ್ತು, ಆ ನಾಮದಲ್ಲಿ ಆಗತಕ್ಕಂಥ ವಿಚಾರಗಳು ಇನ್ನು ಪ್ರವಾದನೆಯಲ್ಲಿ ನೆರವೇರಬೇಕಾಗಿರತಕ್ಕಂಥ ಹೇಳಲ್ಪಟ್ಟ ಪ್ರವಾದನೆಗಳೆಲ್ಲ ಇನ್ನು ನೆರವೇರ್ತಾ ಇತ್ತು. ಆತನ ಬಾಸುಂಡಗಳಿಂದ ಗುಣವಾಗ್ತಾರೆ ಮತ್ತು ಆತನನ್ನು ಶಿಲುಬೆಗೆ ಹಾಕ್ತಾರೆ, ಆತನ ದೃಷ್ಟಿಸಿ ನೋಡಿದ ಮುಖಗಳು ಪ್ರಕಾಶಗೊಳ್ಳುತ್ತದೆ ಎಂಬುದಾಗೆಲ್ಲ ಎಲ್ಲಿಯವರೆಗೂ ಆತನು ಸತ್ತು ಪುನರುತ್ಥಾನ ಆಗುವ ತನಕ ಅದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಅದನ್ನು ಯಾವಾಗ ಪುನರುತ್ಥಾನ ಹೊಂದಿಬಿಟ್ರು ಅಂದಿನಿಂದ ಕಂಪ್ಲೀಟ್ ಆಗಿ ಚರಿತ್ರೆ ಏನಾಯಿತು, ಬದಲಾಗ್ಬಿಡ್ತು. ಈಗ ಬರೀ ಯೇಸು ಅಲ್ಲ, ಬರೀ ಕರ್ತನಲ್ಲ, ಆತನು ಕರ್ತನಾದ ಯೇಸು ಕ್ರಿಸ್ತರಾಗಿದ್ದಾರೆ. ಆದ ಕಾರಣ he has finished everything, ಎಲ್ಲವನ್ನು ಮುಗಿಸಿ ಆತನ ತಂದೆಯ ಬಲಭಾಗದಲ್ಲಿ ಏನಾಗಿದ್ದಾನೆ, ಆಸೀನರಾಗಿ ಇದ್ದಾರೆ. ಆತನ ಕುರಿತು ಹೇಳಲ್ಪಟ್ಟಂತ ಪ್ರವಾದನೆ ಕೂಡ ಏನಾಗ್ತೈತೆ, ಅಲ್ಲಿ ನೆರವೇರುವುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಅದೇ ಅಪೊಸ್ತಲಗಳಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯ 32ನೇ ವಚನ, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಈ ಯೇಸುವನ್ನೇ ದೇವರು ಏನ್ ಮಾಡಿದ್ರಂತೆ, ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ನಾವೆಲ್ಲರೂ ಏನಾಗಿದ್ದೇವೆ,
ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮನ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನ ಸುರಿಸಿದ್ದಾನೆ. ಹಲ್ಲೆಲೂಯಾ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯೇಸು ಭೂಮಿ ಮೇಲೆ ಇದ್ದಾಗ ನನ್ನ ಹೆಸರಿನಲ್ಲಿ ನೀವು ಏನಾದ್ರೂ ಬೇಡಿಕೊಳ್ಳ್ರಿ ಅಂತಂದ್ರು. ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸ್ರಿ ಎಂಬುದಾಗಲ್ಲ ಹೇಳಿದ್ರು, ನಿಜ. ಆದರೆ ಶಿಷ್ಯರು ಆ ದಿನಗಳಲ್ಲಿ ಪವಿತ್ರಾತ್ಮ ಅವರ ಹೃದಯಗಳಲ್ಲಿ ಕಂಪ್ಲೀಟ್ ಆಗಿ ಏನಾಗಿರಲಿಲ್ಲ, ಬಂದಿರಲಿಲ್ಲ. ಇಂಪರ್ಟೇಷನ್ ಆಗ್ತಿತ್ತು. ಯೇಸು ಕ್ರಿಸ್ತನ ಮೂಲಕವಾಗಿ ಕಳಿಸಲ್ಪಟ್ಟಂತ ಅಧಿಕಾರದಲ್ಲಿ ಕೆಲವು ಸಂಗತಿಗಳು ನಡೆಯಲ್ಪಡ್ತಾ ಇತ್ತು. ಆದರೆ ಪುನರುತ್ಥಾನದ ನಂತರ ಯೇಸು ಕ್ರಿಸ್ತನು ಹೋಗಿ ತಂದೆಯಾದ ದೇವರು ವಾಗ್ದಾನ ಮಾಡಿದಂತಹ ಪವಿತ್ರಾತ್ಮವನ್ನು ಏನ್ ಮಾಡಿದ್ರು, ಈ ಭೂಮಿಗೆ ಆತನು ಕಳಿಸಿಕೊಡತಕ್ಕಂಥ ಯೋಗ್ಯತೆಯನ್ನ ಆತನು ಹೊಂದಿದವರಾಗಿದ್ರು. ಹಾಗಾಗಿ ಅಂದಿನಿಂದ ಪವಿತ್ರಾತ್ಮ ನಮ್ಮ ಮೇಲೆ ಬಂದ ದೀಕ್ಷೆನ ಬೈಬಲ್ ಹೇಳುತ್ತದೆ, ನೀವು ಬಲ ಹೊಂದಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಡೆಯವರೇನಾಗಿರುವಿರಿ, ಸಾಕ್ಷ್ಯಗಳಾಗಿರುವಿರಿ. ಹಾಗಾಗಿ ಪುನರುತ್ಥಾನದ ನಂತರವೇ ಶಿಷ್ಯರೆಲ್ಲರೂ ನಿರಂತರವಾದ ಪವಿತ್ರಾತ್ಮ ಅಭಿಷೇಕವನ್ನ ಅವರ ಹೃದಯಗಳಲ್ಲಿ ವಾಸ ಆಗುವಂತೆ ಕರ್ತನ ಮಾಡಿದವರಾಗಿದ್ದಾರೆ. ಅದಕ್ಕೆ ಮುಂಚಿತವಾಗಿ ನೀವೆಲ್ಲೂ ಕೂಡ ಅವರ ಹೃದಯಗಳಲ್ಲಿ ನಾವು ಬಂದು ವಾಸವಾಗಿ ಇರುವೆವು ಎಂಬುದಾಗಿ ಮುಂದೆ ಆಗತಕ್ಕ ಸಂಗತಿಗಳನ್ನು ಹೇಳ್ತಾರೆ ಹೊರತು ವಾಸವಾಗಿದ್ದೇವೆ ಎಂಬುದಾಗಿ ಹೇಳಿದ್ದನ್ನ ನಾವು ನೋಡೋಕ್ಕಾಗುವುದಿಲ್ಲ. ಆದರೆ ಪುನರುತ್ಥಾನದ ನಂತರ ಪೌಲ ಆಗಲಿ ಎಲ್ಲರೂ ಹೇಳ್ತಾರೆ, ಪವಿತ್ರಾತ್ಮನ ನಿಮ್ಮ ಹೃದಯಗಳಲ್ಲಿ ಏನ್ ಮಾಡಿದ್ದಾರೆ, ವಾಸವಾಗಿದ್ದಾರೆ. ನೀವೇ ಏನಾಗಿದ್ದೀರಿ, ದೇವರ ಆಲಯವಾಗಿದ್ದೀರಿ. ಯೇಸು ಕ್ರಿಸ್ತ ಎಲ್ಲಾದ್ರೂ ಹೇಳಿದ್ರ ನೀವು ದೇವರ ಆಲಯ ಆಗಿದ್ದೀರಿ ಅಂತ? ಇಲ್ಲ. ಆತನ ಹೇಳಿದ್ರು ಒಂದು ಕಾಲ ಬರ್ತದೆ, ಎಲ್ಲೂ ದೇವರನ್ನ ಆರಾಧಿಸುವ ಕಾಲ ಬರ್ತದೆ ಅಂತಂತ. ಆದ್ರೆ ಪೌಲ್ ಹೇಳ್ತಾರೆ, ನೀವೇ ದೇವರ ಆಲಯ, ದೇವರ ಆತ್ಮನೆಲ್ಲಿದ್ದಾರೋ ಅಲ್ಲಿ ಬಿಡುಗಡೆ ಉಂಟು, ನಿಮ್ಮಲ್ಲಿ ದೇವರ ಆತ್ಮ ಇದೆ ಎಂಬುದಾಗಿ. ಇದು ಯಾವಾಗ ನಡೆಯಿತು, ಯೇಸುವನ್ನ ಶಿಲ್ಬೆಗೆ ಹಾಕಿದಾಗ, ಆತನ ಮರಣ ಹೊಂದಿದ ನಂತರ ತಂದೆಯಾದ ದೇವರು ಆತನನ್ನು ಒಡೆಯನಾಗಿಯೂ ಕ್ರಿಸ್ತನಾಗಿ ಬದಲಾದ ಕಾರಣ ಇವತ್ತು ನೀನು ನಾನು ಎಲ್ಲರೂ ಕೂಡ ಪವಿತ್ರಾತ್ಮ ವರದಾನವನ್ನ ನಾವೆಲ್ಲರೂ ಹೊಂದಿಕೊಳ್ಳುವ ಒಂದು ದೊಡ್ಡ ಮಹಾಕೃಪೆ ದಯೆ ನಮಗೆ ಉಂಟಾಯಿತು. ಪ್ರಿಯರೇ, ಬರೀ ನಾವು ಕೇಳತಕ್ಕಂಥವರಾಗಲ್ಲದೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡಲಿ. ನಾವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ, ಆತನ ಮರಣದ ಮೂಲಕವಾಗಿ, ಪುನರುತ್ಥಾನದ ಮೂಲಕವಾಗಿ, ಆತನು ಯಾವಾಗ ಕರ್ತನಾದ ಯೇಸು ಕ್ರಿಸ್ತ ಎಂಬ ಬಿರುದನ್ನ ತಂದೆಯಾದ ದೇವರು ಕೊಟ್ಟರು, ಆ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡಿದ ಕಾರಣ ನಾವು ರಕ್ಷಣೆ ಹೊಂದಿದ್ದು ಮಾತ್ರವಲ್ಲ, ಆ ಪವಿತ್ರಾತ್ಮ ದೇವರನ್ನೇ ನಮ್ಮ ಹೃದಯದಲ್ಲಿ ಹೊಂದಿಕೊಳ್ಳತಕ್ಕ ಯೋಗ್ಯತೆಯನ್ನ ದೇವರು ನಮಗೆ ದಯಪಾಲಿಸಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ವೇಳೆ ಯೇಸು ಕ್ರಿಸ್ತನು ಆ ದಿನದ ಅಲ್ಲಿ ಆ ಮರಣ ಹೊಂದಿ ಪುನರುತ್ಥಾನ ಹೊಂದಲಿಲ್ಲ ಆದ್ರೆ ಇವತ್ತು ನೀನು ನಾನು ದೇವರ ಆತ್ಮನನ್ನು ಹೊಂದಿಕೊಳ್ಳತಕ್ಕ ಯೋಗ್ಯತೆ ನಮಗೆ ಇರ್ತಿರ್ಲಿಲ್ಲ. ಇನ್ನು ಹೇಳಕ್ ಹೋದ್ರೆ ದೇವಾಲಯ ಪಕ್ಕದಲ್ಲಿ ಕೂಡ ತಲೆ ಚಾಚಕ್ಕೆ ನಮಗೆ ಎತ್ತಿ ಕಣ್ಣೆತ್ತಿ ನೋಡಕ್ಕೂ ನಮಗೇನಿಲ್ಲ, ಯೋಗ್ಯತೆ ಇಲ್ಲ. ಹಳೆ ಒಡಂಬಡಿಕೆ ಪರಿಶುದ್ಧವಂತನು ಹೀಗೆ ಹೇಳ್ತಾನೆ, ಆಹಾ ಪಾರಿವಾಳಗಳು ಏನ್ ಮಾಡ್ತದಂತೆ ದೇವಾಲಯದಲ್ಲಿ, ಗುಬ್ಬಿಗಳಿಗೆ ಏನೈತೆ ಅಲ್ಲಿ ಗೂಡು ಉಂಟು, ಪಕ್ಷಿಗಳಿಗೆ ಏನ್ ಮಾಡ್ತದಲ್ಲಿ ಅಲ್ಲಿ ಮರಿ ಮಾಡ್ತದೆ, ಅದ ನಮಗೋ ಏನಿಲ್ಲ, ಅಲ್ಲಿ ಒಳಗೆ ಹೋಗೋದಕ್ಕೆ ಆಗೋದಿಲ್ಲ ಎಂಬುದಾಗಿ ವ್ಯಸನ ಪಡ್ತಿದ್ರು. ಆದ್ರೆ ದೇವರೇ ಇವತ್ತು ನಿನ್ನ ನನ್ನ ಹೃದಯಗಳಲ್ಲಿ ವಾಸ ಮಾಡತಕ್ಕಂಥ ಆ ಭಾಗ್ಯವು ನಮಗೆ ದೊರಕಿದೆ. ನೀನು ದೇವರ ಆಲಯವಾಗಿದ್ದಿ, ನಾನು ದೇವರ ಆಲಯ ಆಗಿದ್ದೆ. ಇದು ನಮ್ಮ ಪುಣ್ಯದಿಂದಲ್ಲ, ಕ್ರಿಸ್ತನು ಅಥವಾ ಯೇಸು ನಮಗಾಗಿ ಕರ್ತನಾದ ಯೇಸು ಕ್ರಿಸ್ತನಾಗಿ ತಂದೆಯ ಬಲಭಾಗದಲ್ಲಿ ಹೋಗಿ ವಾಗ್ದಾನ ಮಾಡಲ್ಪಟ್ಟ ಆ ಪವಿತ್ರಾತ್ಮನನ್ನ ನಮಗೆ ಕಳಿಸಿಕೊಟ್ಟ ಕಾರಣ ಇವತ್ತು ಪವಿತ್ರಾತ್ಮ ದೇವರು ನಮ್ಮ ಹೃದಯಗಳಲ್ಲಿ ವಾಸವಾಗಿದ್ದಾರೆ. ನಾವು ಹೋಗುವ ಕಡೆ ಎಲ್ಲ ಆ ಅಭಿಷೇಕವನ್ನ ಪವಿತ್ರಾತ್ಮನನ್ನ ಹೊತ್ತುಕೊಂಡು ತಿರುಗಾಡತಕ್ಕಂಥ ಕೃಪೆ ನಮಗೆ ದಯಪಾಲಿಸಿದವರಾಗಿದ್ದಾರೆ. ಆ ಪುನರುತ್ಥಾನದ ನಂತರವೇ ಆತನು ಹೇಳಿದ ಹಾಗೆ ಲೂಕನ ಯೋವನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ಮತ್ತು ಅಲ್ಲಿ ನಾನು ಹೋಗಿ ಒಬ್ಬ ಸಹಾಯಕನ ಏನ್ ಮಾಡ್ತೇನೆ ಕಳಿಸ್ತೀನಿ ಎಂಬುದಾಗಿ ಹೇಳಿದ್ರು. ಆತನು ಹಾಗೆ ಹೋಗ್ಬಿಡ್ಲಿಲ್ಲ, ಆತನು ಸತ್ತು ಜೀವವಾಗೆದ್ದು ಆತನ ತಂದೆಯ ಬಲಭಾಗದಲ್ಲಿ ಹೋದ ಕಾರಣ ಅಲ್ಲಿರತಕ್ಕ ಪವಿತ್ರಾತ್ಮನನ್ನ ಭೂಲೋಕಕ್ಕೆ ಪರ್ಮನೆಂಟ್ ಆಗಿ ಈಗ ನಮ್ಮ ಜೊತೆಲಿ ಯಾವಾಗ್ಲೂ ವಾಸ ಮಾಡುವ ಹಾಗೆ ಅನುಮತಿಯನ್ನ ದೇವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ, ಆ ನಾಮ
ಬರೀ ಯೇಸು ಅಲ್ಲ, ಕರ್ತನಾದ ಯೇಸು ಕ್ರಿಸ್ತು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಮುಂಚಿತವಾಗಿ ಯೇಸು ಎಂಬ ನಾಮ ಇತ್ತು, ಇಲ್ಲ ಅಂತಿಲ್ಲ. ಅದಕ್ಕೆ ಮುಂಚಿತವಾಗಿ ಕರ್ತನು ಎಂಬುದಾಗಿ ಕರೀತಿದ್ರು. ನೀವು ಎಲ್ಲರೂ ಕೂಡ ನೋಡ್ರಿ, ನ್ಯೂ ಟೆಸ್ಟಮೆಂಟ್ ಹೊಸ ಒಡಂಬಡಿಕೆಯಲ್ಲಿ 4 ಪುಸ್ತಕಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಪುನರುತ್ಥಾನದ ನಂತರ ಆತನು ಬೇರೆ ಕರ್ತನಲ್ಲ, ಬೇರೆ ಕ್ರಿಸ್ತನಲ್ಲ, ಆತನು ಕರ್ತನಾದ ಯೇಸು ಕ್ರಿಸ್ತು ಎಂಬುದಾಗಿ ತ್ರಿಯೇಕ ದೇವರ ಆ ಬಿರುದನ್ನ ಆತನು ಹೊಂದರು. ಆ ಬಿರುದೆ ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮ ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಪ್ರೈಸ್ ಗಾಡ್. ಆದ ಕಾರಣ ಪ್ರಿಯರೇ, ಅದನ್ನು ಕಂಟಿನ್ಯೂ ಮಾಡೋಣ. 33ನೇ ವಚನಕ್ಕೆ, ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ, ನಾನು ನಿನ್ನ ವಿರೋಧಿಗಳಿಗೆ ನಿನ್ನ ಪಾದ ಪೀಠವನ್ನಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು. ಎಲ್ಲಿ ಕೂತುಕೊಂಡಿರು? ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಏನ್ ಮಾಡಿದಾನೆ? ಇದನ್ನ ನುಡಿದಿದ್ದಾರೆ. ಕೀರ್ತನೆಗಾರನಾಗಿರತಕ್ಕಂಥವನು ಕೀರ್ತನೆಯಲ್ಲಿ ಏನ್ ಮಾಡಿದಾನೆ? 110 ಕೀರ್ತನೆಯಲ್ಲಿ ಈ ಸಂಗತಿಯನ್ನ ಅಲ್ಲಿ ಬರೆದಿರುವುದನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ಭೂಮಿಗೆ ಬಂದ್ರು, ಆತನ 33 ವರ್ಷ ಭೂಮಿ ಮೇಲೆ ಇದ್ರು. ಆ ಮಿನಿಸ್ಟ್ರಿಯನ್ನು ಅಕಾಂಪ್ಲಿಷ್ ಮಾಡೋದಂದ್ರೆ ಅದನ್ನು ನೆರವೇರಿಸಿದ್ರು. ಆತನು ಸತ್ತು ಜೀವವಾಗಿ ಎದ್ದ ನಂತರವೇ ಆತನ ಮರಣವನ್ನು ಜಯಿಸಿ, ಪಾಪವನ್ನು ಜಯಿಸಿ, ಲೋಕವನ್ನು ಜಯಿಸಿ, ಎಲ್ಲದರ ಮೇಲೆ ಜಯ ಹೊಂದಿದ ನಂತರ ತಂದೆಯ ಬಲಭಾಗದಲ್ಲಿ ಹೋಗಿ ಆತನು ಇಲ್ಲಿಯವರೆಗೂ ಈಗ ಕೂತಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ರೆ ಆ ಯೇಸು ಕ್ರಿಸ್ತನು ಮತ್ತೆ ಬಂದು ತನ್ನ ಸಭೆಯನ್ನು ಹೊತ್ತುಕೊಂಡು ಹೋಗ್ತಾರೆ. ಆಮೇಲೆ ತಿರ್ಗಾ ಬರ್ತಾರೆ. ತಿರ್ಗಾ ಬಂದು 1000 ವರ್ಷ ಈ ಭೂಮಿ ಮೇಲೆ ಆಳ್ವಿಕೆ ಮಾಡ್ತಾರೆ. ಆಮೇಲೆ ಸಮಸ್ತವು ಆತನಿಗೆ ಒಪ್ಪಿಸಲ್ಪಡತಕ್ಕದಾಗಿರ್ತದೆ. ಅಲ್ಲಿಯವರೆಗೂ ಆತನು ಅಲ್ಲಿ ಕೂತಿರುವವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೂದರಿಗಾಗಿ ಹೇಳಲ್ಪಟ್ಟಂತ ಆ ಪ್ರವಾದನೆಯು ಯೇಸು ಕ್ರಿಸ್ತನ ನೆರವೇರಿಸೋದಕ್ಕಾಗಿ ಭೂಮಿಗೆ ಬಂದ್ರು. ಯಹೂದ್ಯರಾಗಿರುವ ಅವರು ಶಿಲುಬೆಗೆ ಹಾಕ್ಬಿಟ್ರು. ಆದರೆ ದೇವರು ಯೇಸು ತಾನೇ ಶಿಲುಬೆ ಮೇಲೆ ಮರಣ ಹೊಂದಿದ್ದ ಆತನನ್ನ ತಂದೆಯಾದ ದೇವರು ಎಬ್ಬಿಸಿ ಆತನ ಬಲಭಾಗದಲ್ಲಿ ಈಗ ಏನ್ ಮಾಡಿದ್ದಾರೆ? ಕುಂದಿರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ಇದೇ ಯೂದರಿಗಾಗಿ ಯೇಸು ಕ್ರಿಸ್ತನು ಮತ್ತೆ ಈ ಭೂಮಿಗೆ ಬರತಕ್ಕಂಥವರಾಗಿದ್ದಾರೆ. ಆಗ 1000 ವರ್ಷ ಭೂಮಿ ಮೇಲೆ ಆಳ್ವಿಕೆ ನಡೀತದೆ. ಆಳ್ವಿಕೆ ನಡೆದ ನಂತರ ಭೂಮಿ ಮೇಲೆ ನ್ಯಾಯ ತೀರ್ಪು ಆದಾಗ ಎಲ್ಲವೂ ಸಮಾಪ್ತವು ಯಾರಿಗೆ ಒಪ್ಪಿಸಲ್ಪಡುತ್ತದೆ? ಯೇಸು ಕ್ರಿಸ್ತನಿಗೆ ಒಪ್ಪಿಸಲ್ಪಡತಕ್ಕದಾಗಿರುತ್ತದೆ. ಆಗ ಸಮಾಪ್ತಿ ಕಂಪ್ಲೀಟ್ ಏನಾಗ್ತದೆ? ಎಂಡ್ ಆಗತಕ್ಕದಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಈ ಪ್ರವಾದನೆಗಳೆಲ್ಲವೂ ಕೂಡ ನೆರವೇರುವುದಕ್ಕಾಗಿ ಈ ಸಂಗತಿಗಳು ನಡೀತು. ಈಗ ಆತನು ಬೇರೆ ಯೇಸು ಅಲ್ಲ, ಬೇರೆ ಕರ್ತನಲ್ಲ, ಕರ್ತನಾದ ಯೇಸು ಕ್ರಿಸ್ತ ಎಂಬುದಾಗಿ. ಆದ ಕಾರಣ ಪ್ರಿಯರೇ, ನಾವೆಲ್ಲರೂ ಆ ಶಬ್ದವನ್ನು ನೋಡುವ ಸಮಯದಲ್ಲಿ ಈ ನಾಲೆಜ್ ಒಂದಿಗೆ, ಈ ಅರಿವೊಂದಿಗೆ ತಿಳ್ಕೋಬೇಕು. ನಮ್ಮ ಯೇಸು ಬೇರೆ ಯೇಸು ಅಲ್ಲ, ನಮ್ಮ ಕರ್ತನು ಬೇರೆ ಕರ್ತನಲ್ಲ, ನಮ್ಮ ಕ್ರಿಸ್ತನು ಬೇರೆ ಕ್ರಿಸ್ತನಲ್ಲ. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾನು ನೋಡಿದೆ, ಕ್ರಿಸ್ತನಂತಿದೆ, ಕರ್ತನಂತಿದೆ, ಯೇಸು ಅಂತಿದೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ಪುನರುತ್ಥಾನ ಹೊಂದಿದರೋ ಅಲ್ಲಿಂದ ಆ ನಾಮವು ಆತನ ಕೊಡಲ್ಪಟ್ಟಿದೆ. ಆತನ ಕೊಡಲ್ಪಟ್ಟಂತ ನಾಮ ಆತನ ಲಾಭಕ್ಕೆ ಮಾತ್ರ ಅಲ್ಲ, ಅದು ನನ್ನ ನಿನ್ನ ಲಾಭಕ್ಕಾಗಿ, ಸಭೆಗಾಗಿ ಕೊಡಲ್ಪಟ್ಟಂತ ಲಾಭವಾಗಿದೆ ಎಂಬುದಾಗಿ ನೋಡುತ್ತೇವೆ. ಪ್ರೈಸ್ ದಿ ಲಾರ್ಡ್. ಕಣ್ಣು ತನ್ನನ್ನು ಪ್ರೀತಿಸುವವರಿಗಾಗಿ ಇಟ್ಟಿದ್ದನ್ನು ಕಣ್ಣು ಏನ್ ಮಾಡಲಿಲ್ಲ? ಕಾಣಲಿಲ್ಲ. ಕಿವಿ ಏನ್ ಮಾಡಲಿಲ್ಲ? ನಮಗಾದರೂ ತನ್ನ ಆತ್ಮನ ಮೂಲಕವಾಗಿ ಇವುಗಳನ್ನು ಪ್ರಕಟಿಸಿದವರಾಗಿದ್ದಾರೆ. ಸೊ ವಿ ಹ್ಯಾವ್ ಟು, ನಾವು ಅದನ್ನ ಈ ಭೂಮಿ ಮೇಲೆ ಇರುವಾಗ ಆ ಅಧಿಕಾರವನ್ನ, ಆ ಶಕ್ತಿಯನ್ನ, ಅದರಿಂದ ಉಂಟಾದ ಪುಣ್ಯವನ್ನ, ಅದರಿಂದ ಉಂಟಾದಂತ ಆಶೀರ್ವಾದಗಳನ್ನ ನಾವು ಈ ಭೂಮಿ ಮೇಲೆ ಅನುಭವಿಸತಕ್ಕಂಥವರಾಗಿ ಕಾಣಪಡಬೇಕು. ನಿಮ್ಮ ಜೀವಿತದಲ್ಲಿ ಎಲ್ಲಾದ್ರೂ ಯಾವುದೇ ಒಂದು ಸಂಗತಿಗಳ ವಿಷಯದಲ್ಲಿ ಭಯವೋ ಸಂದೇಹವೋ ಆಗದಿರತಕ್ಕ ಸಂಗತಿಗಳು, ಅಥವಾ ತುಂಬಾ ದಿನದಿಂದ ತುಂಬಾ ನಿಮಗೆ ಅಡಚಣೆ ಆಗಿರತಕ್ಕ ಸಂಗತಿಗಳು ಇದ್ರೆ ನಾನು ಹೇಳ್ತೀನಿ, ನೀವು ಅಕ್ನಾಲೆಜ್ ಹತ್ರ, ನೀವು ನಂಬಿಕೆಯಿಂದ ಜ್ಞಾನದೊಂದಿಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ನಾನು ಅಪ್ಪನೆ ಕೊಡ್ತೇನೆ ಎಂಬುದಾಗಿ ಹೇಳುವಾಗ ಆ ನಾಮದಲ್ಲಿರೋ ಅಧಿಕಾರ ಅದು ಕೊಡಲ್ಪಟ್ಟಾಯಿತು. ಆ ಅಧಿಕಾರ ಕೊಡಲ್ಪಟ್ಟಿದ್ದು ಆತನ ಲಾಭಕ್ಕಾಗಲ್ಲ, ನಿನ್ನ ನನ್ನ ಲಾಭಕ್ಕಾಗಿ ಎಂಬುದನ್ನು ಮರೆಯದೆ ನಾವು ಕರ್ತನಾದ ಯೇಸು ಕ್ರಿಸ್ತ ಎಂಬುದಾಗಿ ಅರಿಕೆ ಮಾಡತಕ್ಕಂಥವರಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಕೆಲವು ಕೀಗಳು ಏನಾಗಿರ್ತದೆ, ಉಜ್ಜಿ ಹೋಗ್ಬಿಡುತ್ತೆ ಇಟ್ಕೊಳ್ಳೋಣ. ಹಾಗೆ ಏನ್ ಮಾಡ್ತೀವಿ ನಾವು? ಹೊಸ ಕೀ ಇಟ್ಕೊಂಡಿರ್ತೀವಿ. ಆ ಕೀ ತೆಗೆದು ಹಾಕುವಾಗ ಏನಾಗ್ತದೆ? ಸಡಕ್ ಓಪನ್ ಆಗ್ತದೆ. ಹಾಗೆ ಯೇಸು ಎಂಬ ನಾಮದಲ್ಲಿ
ನಾನು ಹೇಳ್ತೇನೆ, ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲೆಂಬ ಅಧಿಕಾರದೊಂದಿಗೆ, ಆ ಅರಿವೊಂದಿಗೆ, ಆ ನಾಲೆಜ್ ಒಂದಿಗೆ ನಾವು ಅಪ್ಪಣೆ ಕೊಡುವಾಗ ಖಂಡಿತವಾಗಿ ಅದು ಹಾಗೆ ಆಗತಕ್ಕದಾಗಿರುವಂತದ್ದಾಗಿದೆ. ಕಾರಣ ಆತನು ಜಯಿಸಿದ್ದು ಆತನಿಗಾಗಲ್ಲ, ನಿನಗೂ ನನಗೂ ಜಯಿಸಿದವನಾಗಿದ್ದಾನೆ. ಆತನು ಈಗ ವಿಶ್ರಾಂತಿಯಲ್ಲಿ ಇರತಕ್ಕಂಥದ್ದು, ಆತ ತಂದೆ ಬಲಭಾಗದಲ್ಲಿ ಕೂತಿರತಕ್ಕಂಥ ವಿಚಾರ ಅದು ನನ್ನ ನಿನ್ನ ವಿಚಾರಕ್ಕಾಗಿ. ನಾನು ಜಯಿಸಿದ್ದೇನೆ, ನೀವು ವಿಶ್ರಾಂತಿಯಾಗಿರಿ ಎಂಬುದಾಗಿ ಹೇಳೋದಕ್ಕಂಥದ್ದೇ ಆತ ಮಾಡ್ತಾರೆ. ಅಲ್ಲಿ ಹೇಳಿದ್ರು, ನೆಲೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನೀವೆಲ್ಲರೂ ಯಾರ ಬಳಿಗೆ ಬನ್ರಿ, ನಾನು ನಿಮಗೇನು ಕೊಡ್ತೇನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಬಳಿಗೆ ಬಂದ್ರೆ ವಿಶ್ರಾಂತಿ ಇರತಕ್ಕದಾಗಿರುತ್ತದೆ. ವಿಶ್ರಾಂತಿಗೆ ವಿರೋಧವಾಗಿ ಎದ್ದೇಳುವ ಯಾವ ಸಂಗತಿಗಳು ಕೂಡ ನೀವು ಅಂಗೀಕರಿಸಿಕೊಳ್ಬೇಡ್ರಿ. ನೀವು ಅಂಗೀಕರಿಸಿಕೊಳ್ಳುವುದಾದ್ರೆ ಅದು ದೇವರ ತಪ್ಪಲ್ಲ, ಅದು ನಿನ್ನ ನನ್ನ ತಪ್ಪಾಗಿದೆ ಹೊರತು ಸೈತಾನ್ ಕೂಡ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಸೈತಾನ್ ಕೆಲಸ ಅದುವೇ. ಆದ್ರೆ ನಿನಗೂ ನನಗೂ ನಾಲೆಜ್ ಇರಬೇಕು. ನನ್ನ ಯೇಸು ಭೂಮಿಗೆ ಯೇಸು ಆಗಿ ಬಂದ ಆಯ್ತು, ಆತನು ಶಿಲುಬೆಗೆ ಹಾಕಲ್ಪಟ್ಟೆ ಆಯ್ತು, ಆತನು ಮರಣ ಹೊಂದೇ ಆಯ್ತು, ಆತನು ಎಬ್ಬಿಸಿ ತಂದೆಯ ಬಲಭಾಗದಲ್ಲಿ ಆಳತಕ್ಕಂಥವರ ಕೂತಿರತಕ್ಕಂಥದ್ದು ಆತನೊಂದಿಗೆ ನಾನು ಆಳುವುದಕ್ಕಾಗಿ ದೇವರು ಮಾಡಿದವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ಆತನು ಎಂದೆಂದಿಗೂ ಏನ್ ಮಾಡ್ತಾನೆ, ಆತನು ಆಳುವವನಾಗಿದ್ದಾನೆ. ಮತ್ತು ಪ್ರಿಯರೇ, ಒಂದು ಸಂಗತಿ ನಾವು ತಿಳ್ಕೋಬೇಕು. 1 ಪೇತ್ರ 3ನೇ ಅಧ್ಯಾಯ 21 ಮತ್ತು 22ನೇ ವಚನ ಹೊಂದಿಕೊಳ್ಳೋಣ. 1 ಪೇತ್ರ 3ನೇ ಅಧ್ಯಾಯ 21 ಮತ್ತು 22ನೇ ವಚನ. ಈ ಯೇಸು ಕ್ರಿಸ್ತನ ಆ ನೀರಿಗೆ ಆ ನೀರಿಗೆ ಅಂದಿದೆ, ಅಪರೂಪವಾದ ದೀಕ್ಷಾಸ್ಥಾನವನ್ನು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ಕ್ರಿಸ್ತ ರಕ್ಷಿಸುತ್ತದೆ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವುದಲ್ಲ, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ಆತನು ಪರಲೋಕಕ್ಕೆ ಹೋಗಿ, ಗಮನ ಕೇಳಿ, ಆತನು ಎಲ್ಲಿಗೆ ಹೋಗಿ? ಪರಲೋಕಕ್ಕೆ ಹೋಗಿ ದೇವರ ಎಲ್ಲಿದ್ದಾರೆ ಆತನು ಈಗ? ಅದರ ಅರ್ಥ ಏನು? ಎಲ್ಲವನ್ನು ಜಯಿಸಿ ನಮಗೆ ಅಧಿಕಾರವನ್ನು ಕೊಟ್ಟು ಆ ನಾಮವನ್ನು ನಮಗೆ ಧರಿಸಿಸಿ ಈಗ ಅಲ್ಲಿ ಹೋಗಿ ಅದನ್ನು ಕೂತಿದವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕ್ರಾನಿಕಲ್ಸ್ ಪೂರ್ವವರ್ತದ ಕಾಂಡದಲ್ಲಿ ಹೇಳ್ತದೆ, ನನ್ನ ನಾಮವನ್ನು ಧರಿಸಿಕೊಂಡ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಮುಖವನ್ನು ಹುಡುಕುವುದಾದರೆ ಅವರ ಪ್ರಾರ್ಥನೆಗಳ ಆಲಿಸಿ ದೇಶದಲ್ಲಿ ಕ್ಷೇಮವನ್ನು ದಯಪಾಲಿಸ್ತೇನೆ ಎಂಬುದಾಗಿ. ಪ್ರಿಯರೇ, ಈಗ ಆ ನಾಮವನ್ನ, ಕರ್ತನಾದ ಯೇಸು ಕ್ರಿಸ್ತ ಎಂಬ ನಾಮವನ್ನೇ ನಮಗೆ ಧರಿಸಿ ನಮಗೆ ಅಧಿಕಾರವನ್ನು ದೇವರು ಕೊಟ್ಟವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ನಾವು ಯಾವಾಗ ಯೇಸುವನ್ನು ಅಂಗೀಕರಿಸಿಕೊಂಡಿದ್ದೇವೋ ಅಂದೇ ನಮ್ಮ ಜೀವಿತದಲ್ಲಿ ಆತನಿಗೆ ನಾವು ಏನ್ ಮಾಡಿದ್ವಿ? ತಗ್ಗಿಸಿ ಆತನ ಅಂಗೀಕರಿಸಿಕೊಂಡಿದ್ದೇವೆ. ಹಾಗಾಗಿ ಆತನನ್ನು ಅಂಗೀಕರಿಸಿಕೊಳ್ಳುವಾಗ ಆತನು ನಮಗಾಗಿ ಮಾಡಿದ ಎಲ್ಲ ಪುಣ್ಯವು ಅದು ನಮಗಾಗಿ ಇರೋದ್ರಿಂದ ಈಗ ನಾವು ಆ ಲಿಸ್ಟ್ ಅಲ್ಲಿ ಇದ್ದೇವೆ. ಕ್ಷೇಮವನ್ನು ಮಾತ್ರ ಅನುಭವಿಸತಕ್ಕಂಥ ಲಿಸ್ಟ್ ನಲ್ಲಿ ನಾವಿದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೇಸುವನ್ನು ಅಂಗೀಕರಿಸಿಕೊಳ್ಳುವ ತನಕ, ಆತನ ನಾಮವನ್ನು ಅಂಗೀಕರಿಸಿಕೊಳ್ಳುವ ತನಕ ನೀನೇನ್ ಮಾಡಿಲ್ಲ, ತಗ್ಗಿಸ್ಕೊಂಡಿಲ್ಲ ಅಂತ ಅರ್ಥ. ಯಾವಾಗ ಆತನ ನಾಮವನ್ನು ನಂಬಿಕೆ ಇಟ್ಟಿಯೋ ಅಂದೇ ನೀನು ರಕ್ಷಣೆ ಹೊಂದಿಬಿಟ್ಟೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಈ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಂತ ನಮಗೆ ಈಗ ಆತನು, ಯೇಸು ಕ್ರಿಸ್ತನ ಎಲ್ಲಿದ್ದಾರೆ? ಆತನು ತಂದೆಯ ಬಲಭಾಗದಲ್ಲಿದ್ದಾರೆ. ಅದು ಯಾವುದನ್ನು ಸೂಚಿಸ್ತದೆ ಅಂತಂದ್ರೆ, ಆತನು ನಮಗೋಸ್ಕರ ಈ ಲೋಕದಲ್ಲಿ ಬಂದು ಎಲ್ಲವನ್ನು ಮಾಡಿ ಮುಗಿಸಿ ಶಿಲುಬೆ ಮೇಲೆ ಏನ್ ಮಾಡಿದಾರೆ? ಆತನು ಜಯಿಸಿ ತಂದೆಯಾದ ಬಲಭಾಗದಲ್ಲಿ ಏನ್ ಮಾಡಿದಾರೆ? ಆತನು ಕೂತವರಾಗಿದ್ದಾರೆ ಎಂಬುದಾಗಿ. ಆದ ಕಾರಣ ಪ್ರತಿ ಒಂದು ಸತಿ ಆ ನಾಮವನ್ನು ಅರಿಕೆ ಮಾಡುವಾಗಲ್ಲ ನೀವೇನ್ ಹೇಳ್ಕೊತೀರಾ? ನನಗಾಗಿ ಯೇಸುವಾಗಿ ಬಂದರು, ಆತನು ಮರಣ ಹೊಂದಿದ, ಆತನು ಯೇಸುವಾಗಿ ಮರಣ ಹೊಂದಿದ್ರು, ದೇವರು ಆತನು ಕರ್ತನಾಗಿಯೂ ಕ್ರಿಸ್ತನಾಗಿಯೂ ಏನ್ ಮಾಡಿದ್ರು? ಈಗ ತಂದೆಯ ಬಲಭಾಗದಲ್ಲಿ ಕೂತಿದ್ದಾರೆ. ಆ ಕ್ರಿಸ್ತನು ಎಂಬುದಾಗಿ ಹೇಳತಕ್ಕಂಥದ್ದು ಅಭಿಷೇಕವನ್ನು ಸೂಚಿಸ್ತದೆ. ಆ ಅಭಿಷೇಕವನ್ನು ನಮಗೆ ದಯಪಾಲಿಸಿ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಆತ್ಮ ಎಲ್ಲಿ ವಾಸವಾಗಿದೆ? ಈಗ ನಮ್ಮಲ್ಲಿ ವಾಸವಾಗಿದೆ. ತಂದೆಯಾದ ದೇವರ ಬಲಭಾಗದಲ್ಲಿ ಆತನು ಕೂತಿರತಕ್ಕಂಥದ್ದು ಆತನಿಗೋಸ್ಕರ ಅಲ್ಲ, ನೀನು ನಾನು ಈ ಭೂಮಿ ಮೇಲೆ ಆತನೊಂದಿಗೆ ಆಳುವುದಕ್ಕಾಗಿ ನಮಗೆ ಕೊಡಲ್ಪಟ್ಟಿರತಕ್ಕಂಥ ವಿಚಾರ. 1000 ವರ್ಷದಲ್ಲ, ಈಗ ಈ ಭೂಮಿ ಮೇಲೆ ಇರುವ ದಿನಗಳಲ್ಲಿ ನಮಗೆ ವಿರೋಧವಾಗಿ ಬರತಕ್ಕ ಎಲ್ಲದರ ಮೇಲೆ ಆಳುವುದಕ್ಕಾಗಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದೇ ಇಲ್ಲಿ ಹೇಳ್ತದೆ ನೋಡ್ರಿ, ದೀಕ್ಷಾಸ್ಥಾನದ ಮೂಲಕ ಮತ್ತೊಂದು ಸತಿ ಅನುರೂಪವಾದ ನೀರಿಗೆ 31-21 ಆ ನೀರಿಗೆ ಅನುರೂಪವಾದ ಅಂದ್ರೆ ಅದಕ್ಕೆ ಏನಂತಾರೆ?
ಸಮವಾಗಿರತಕ್ಕಂತ, ಅನುರೂಪವಾಗಿರತಕ್ಕ, ದೃಷ್ಟಾಂತವಾಗಿರತಕ್ಕಂತ, ಹೋಲಿಕೆ ಆಗಿರತಕ್ಕಂತ ದೀಕ್ಷಾಸ್ಥಾನವನ್ನು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ. ಈಗ ನೀನು ದೀಕ್ಷಾಸ್ಥಾನ ತೆಗೆದಾಗ ಏನೇನಂತ ಗೊತ್ತಾ? ನಾನು ಯೇಸುವೊಂದಿಗೆ ಪಾಪದ ಪಾಲಿಗೆ ಏನಾಗಿದ್ದೇನೆ? ಸತ್ತಿದ್ದು ನೀನ ಯೇಸುವ. ಆಗ ಆತನು ಸತ್ತಿದ್ದು, ನೀನು ಕೂಡ ಏನ್ ಮಾಡಿದ್ದೆ? ಅದನ್ನ ಡಿಕ್ಲೇರ್ ಮಾಡೋದಕ್ಕಾಗಿ ಆತ ನೀರೊಳಗೆ ಹೋಗುವಾಗ ನಾನು ಸತ್ತೋಗ್ಬಿಟ್ಟಿದ್ದೀನಿ ಎಂಬುದಾಗಿ ತೀರ್ಮಾನ. ಸತ್ತೋಗಿದ್ದ ನಿನ್ನನ್ನು ತಗೊಂಡೋಗಿ ಏನ್ ಮಾಡ್ತಾರೆ? ಊತಾಕ್ತಾರೆ. ಊತಾಕಿದ ನಂತರ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ಯಾವಾಗ? ಈಗ ನಮ್ಮನ್ನು ಏನ್ ಮಾಡ್ತದೆ? ನಮ್ಮನ್ನ ರಕ್ಷಿಸುತ್ತದೆ. ಅದು ಕೊಳೆಯನ್ನು ಮೈಯಲ್ಲಿರತಕ್ಕ ಕೊಳೆಗಳನ್ನು ಹೋಗಲಾಡಿಸುವುದು ಮಾತ್ರ ಅಲ್ಲ, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ಆತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿದ್ದಾನೆ. ಈಗ ಆತನು ದೇವರ ಬಲಗಡೆಯಲ್ಲಿದ್ದಾನೆ. ಯಾರಿಗೋಸ್ಕರ ಇದ್ದಾನೆ? ಆತನಿಗೋಸ್ಕರ ಇದ್ದಾನೋ ನಮಗೋಸ್ಕರ ಇದ್ದಾನ? ಅದರ ಅರ್ಥ ಏನು? ಆತನು ಯಾವಾಗ ಕರ್ತನಾದರೂ ಅಂದಿನಿಂದ ಆತನು ಎಲ್ಲವನ್ನು ಜಯಿಸ್ಬಿಟ್ರು ಎಂಬುದಾಗಿ ಅರ್ಥ. ಪ್ರೈಸ್ ದಿ ಲಾರ್ಡ್. ಆ ಜಯ ಯಾರಿಗೋಸ್ಕರ? ನನಗೋಸ್ಕರ. ಇನ್ನು ನಮಗೆ ಸೋಲ್ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲವೂ ಜಯವೇ. ಆಮೇಲೆ ದೇವದೂತರು, ಅಧಿಕಾರಿಗಳು, ಮಹತ್ವಗಳು ಆತನ ಸ್ವಾಧೀನವಾಗಿವೆ. ಎಲ್ಲವೂ ಯಾರ ಸ್ವಾಧೀನದಲ್ಲಿದೆ? ಎಲ್ಲ ಹೇಳ್ರಿ, ಯಾರ ಸ್ವಾಧೀನದಲ್ಲಿದೆ? ರೈಟ್, ಆತನ ಸ್ವಾಧೀನದಲ್ಲಿದೆ. ಕ್ರಿಸ್ತನ ಸಭೆಗೆ ಏನಾಗಿದ್ದಾರೆ? ನಾವೇನಾಗಿದ್ದೇವೆ? ಆಗ ಯಾರ ಸ್ವಾಧೀನದಲ್ಲಿದೆ? ಎಲ್ಲವೂ ನಮ್ಮ ಸ್ವಾಧೀನದಲ್ಲಿ ಕರ್ತನ ಮಾಡಿದವರಾಗಿದೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ದಯಮಾಡಿ ಈ ಸತ್ಯದ ಪರಿಜ್ಞಾನವನ್ನ ನಾವು ನಮ್ಮ ಹೃದಯದಲ್ಲಿ ರೆವಲ್ಯೂಷನ್ ಆಗಿ ಸ್ವೀಕರಿಸಿಕೊಂಡ್ರೆ ಯಾವುದು ನಮ್ಮನ್ನು ಆಳಕೊಡುದು, ನಾವು ಎಲ್ಲವನ್ನು ಆಳತಕ್ಕಂಥವರಾಗಿ ಕಾಣಪಡ್ತೀವಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾವುದೇ ಬರಲಿ ಅದು ನಮ್ಮ ಜೀವಿತದಲ್ಲಿ ಅದನ್ನು ಅಂಗೀಕರಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮೊದಲೇ ಯಾರನ್ನ ಅಂಗೀಕರಿಸ್ಕೊಂಡಿದ್ದೀವಿ? ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿದ್ದೀವಿ. ಆತನ ಅಂಗೀಕರಿಸಿಕೊಳ್ಳುವಾಗ ನಾವು ಏನ್ ಹೇಳಿದ್ವಿ? ಆತನೊಂದಿಗೆ ನಾನು ಸತ್ತಿದ್ದೇನೆ, ಆತನ ಶಕ್ತಿಯಿಂದ ಎಬ್ಬಿಸಲ್ಪಟ್ಟು ಆತನೊಂದಿಗೆ ನಾನು ಕೂತು ಆಳತಕ್ಕಂಥವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಮತ್ತೆ ಇನ್ನೊಂದು ವಚನ ಓದಿಕೊಳ್ಳೋಣ. ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ಓದಿಕೊಳ್ಳೋಣ. ಪರಲೋಕದಲ್ಲಿಯೂ ಎಲ್ಲ ಗಮನ ಕೇಳಿ. ಪರಲೋಕದಲ್ಲಿಯೂ ಆಗ ಯೇಸು ಹತ್ತರಕ್ಕೆ ಬಂದು, ಯೇಸು ಪುನರುತ್ಥಾನ ಹೊಂದಿದ ನಂತರ ತನ್ನ ಶಿಷ್ಯರನ್ನು ಕರೆದು ಹೇಳತಕ್ಕಂಥ ವಿಚಾರ. ಎಲ್ಲ ಗಮನ ಕೇಳ್ರಿ. ಆಗ ಯೇಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ, ಎಲ್ಲ ಗಮನ ಕೇಳಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಯಾರಿಗೆ ಕೊಡಲ್ಪಟ್ಟಿದೆ? ಜೋರಾಗಿ ಹೇಳಿ, ಯಾರು ಕೊಡಲ್ಪಟ್ಟಿದೆ? ಈಗ ನಾನು ಯಾರಲ್ಲಿದ್ದೇನೆ? ರೈಟ್, ನನಗೆ ಕೊಡಲ್ಪಟ್ಟಿದೆ. ಆದ ಕಾರಣ ನೀವು ಹೊರಟು ಹೋಗಿ, ಅದಕ್ಕೆ ಆತನು ಕೊಡಲ್ಪಟ್ಟಿದ್ರೆ ನಾವೇನ್ ಮಾಡ್ಬೇಕಂತೆ? ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು, ದೇಶದ ಜನರುಗಳನ್ನು ಶಿಷ್ಯರನ್ನಾಗಿ ಏನಾಗಿ ಮಾಡಿರಿ? ಶಿಷ್ಯರನ್ನಾಗಿ ಮಾಡಿರಿ. ಹಾಗಾದ್ರೆ ಪರಲೋಕದಲ್ಲೂ ಭೂಲೋಕದಲ್ಲೂ ಸರ್ವಾಧಿಕಾರ ಯಾರು ಕೊಡಲ್ಪಡ್ತು? ಈಗ ನಾವು ಯಾರಲ್ಲಿದ್ದೇವೆ? ಕ್ರಿಸ್ತನಲ್ಲಿದ್ದೇವೆ. ಹಾಗಾಗಿ ನೀವು ಹೊರಟು ಹೋಗಿ ಎಂಬುದಾಗಿ ತನ್ನ ಸಭೆಗೆ ಹೇಳ್ತಾರೆ. ನೀವು ಹೊರಟು ಹೋಗಿ ಎಲ್ಲಾ ಮನುಷ್ಯರನ್ನು ಏನಾಗಿ ಮಾಡಿರಿ? ಅಥವಾ ಇದನ್ನ ಕಲಿಸ್ರಿ ಎಂಬುದಾಗಿ ಹೇಳತಕ್ಕಂಥವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಶಿಷ್ಯರಂದ್ರೆ ಏನರ್ಥ? ಒಂದು ಗುರು ಏನ್ ಹೇಳ್ಕೊಟ್ಟಿದ್ದಾರೋ ಅದನ್ನು ಕಲಿಸುವಂತದಲ್ವಾ. ಆಗ ನಮ್ಮ ಕಲಿಯಬೇಕಾಗಿದೆ ಯಾವುದು? ಈ ಗಾಸ್ಪಲ್, ಈ ಸುವಾರ್ತೆಯನ್ನ ಜನರೆಲ್ಲರೂ ಕಲಿಸ್ಬೇಕು. ಏನ್ ಸುವಾರ್ತೆ? ಆತ ನಮಗಾಗಿ ಬಂದು ನಮ್ಮ ಪಾಪಗಳನ್ನು ಆತ ಹೊತ್ತುಕೊಂಡು ಶಿಲುಬೆ ಮೇಲೆ ಮರಣ ಹೊಂದಿ ಹೂನಾಕಲ್ಪಟ್ಟು ಮತ್ತೆ ಜೀವ ಗೆದ್ದು ಸದಾಕಾಲ ಜೀವಿಸುವಾತನಾಗಿದ್ದಾನೆ. ಈ ಗಾಸ್ಪಲ್ ಅನ್ನ ಇಡೀ ಲೋಕದಲ್ಲಿರುವ ಎಲ್ಲಾ ಮನುಷ್ಯರಿಗೆ ಹೇಳತಕ್ಕಂಥವರಾಗಿ ಕಾಣಪಡಬೇಕು. ಆತನು ಏನಕ್ಕಾಗಿ ಬಂದ್ರು, ಆತನು ಏನಕ್ಕಾಗಿ ಮರಣ ಹೊಂದಿದ್ರು, ಆತನು ಏನಕ್ಕಾಗಿ ಪುನರುತ್ಥಾನ ಹೊಂದಿದ್ರು, ಈಗ ಏನಕ್ಕಾಗಿ ತಂದೆ ಬಲಭಾಗದಲ್ಲಿ ಕೂತಿದ್ದಾರೆ ಎಂಬ ವಿಚಾರ ನೀನು ನಾನು ತಿಳ್ಕೊಂಡು ಮತ್ತೊಬ್ಬರು ಕೂಡ ತಿಳಿಸುವಂತದ್ದಾದರೆ ಈ ಭೂಮಿ ಮೇಲೆ ನಾವೆಲ್ಲರೂ ಜಯಕ್ರೈಸ್ತರಾಗಿ ಜೀವಿಸೋಕೆ ಸಾಧ್ಯತೆ ಉಂಟು. ಇದು ಪುನರುತ್ಥಾನದ ನಂತರ, ಕರ್ತನಾದ ಯೇಸು ಕ್ರಿಸ್ತನ ಆದ ನಂತರ ಯೇಸು ಈ ಪದವನ್ನು ಹೇಳತಕ್ಕಂಥವರಾಗಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯದ 2ನೇ ವಚನದಲ್ಲಿ ಆತನ ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನೀವು ಏನ್ ಮಾಡ್ರಿ?
ಅಧಿಕಾರವನ್ನು ಕೊಟ್ಟು ಹೊರಟು ಹೋಗಿ ಅಂತಂದ್ರು. ಈಗ ಹೇಳ್ತಾರೆ ಆಕಾಶದಲ್ಲೂ ಭೂಮಿಯಲ್ಲೂ ಸರ್ವಾಧಿಕಾರ ಯಾರಿಗಿದೆ? ನನಗೆ ಕೊಡಲ್ಪಟ್ಟಿದೆ. ನನಗಿದೆ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ. ಹಾಗಾಗಿ ಆತನ ಅಧಿಕಾರ ಇಟ್ಕೊಂಡು ಅಲ್ಲಿ ಏನು ಮಾಡಲ್ಲ, ಅದು ತನ್ನ ಸಭೆ ಮೂಲಕವಾಗಿ ಆತನ ಹೆಸರಿನಲ್ಲಿ, ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ಲೋಕದ ಕಡೆವರೆಗೂ ಸೈತಾನನ ಬಂಧನದಲ್ಲಿರುವ ಜನರಿಗೆ ಈ ಗಾಸ್ಪಲ್ ಅನ್ನು ಪ್ರೆಸೆಂಟೇಷನ್ ಮಾಡಿ ಜನರನ್ನು ಬಿಡಿಸಿ ಶಿಷ್ಯರನ್ನಾಗಿ ಮಾಡಬೇಕಾದ ಕರ್ತವ್ಯ ಸಭೆ ಮೇಲೆ ಬಿದ್ದಿರುವಂತದ್ದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಾಗಿ ಫಸ್ಟ್ ಆಫ್ ಆಲ್ ನಾನು ಅರ್ಥ ಮಾಡ್ಕೊಬೇಕು, ಆಮೇಲೆ ಮತ್ತೊಬ್ಬರನ್ನ ಶಿಷ್ಯರಾಗಿ ಮಾಡತಕ್ಕಂಥವರಾಗಿ ಕಾಣಪಡಬೇಕು. ಪ್ರೈಸ್ ಅಲ್ಲ. ಮತ್ತು 1 ಕೊರಿಂಥ್ಯ 5ನೇ ಅಪೊಸ್ತಲಗಳಲ್ಲಿ 10ನೇ ಅಧ್ಯಾಯ 36ನೇ ವಚನ. ಎಲ್ಲಾ ಜನಗಳಿಗೂ ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ಯೇಸು ಕ್ರಿಸ್ತನ ಮೂಲಕ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದಂತ ಈ ಶುಭ ಸಂದೇಶ ವಾಕ್ಯವು ನಿಮಗೆ ನಿಮಗೆ ಏನಾಗಿರುವುದು ತಿಳಿದಿರುವುದು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಈ ಸಮಾಧಾನದ ಸುವಾರ್ತೆ, ಈ ಸಮಾಧಾನದ ಸಂದೇಶ ಯಾವುದು ಅಂತಂದ್ರೆ, ದೇವರೇ ಈ ಭೂಲೋಕಕ್ಕಾಗಿ ಮನುಷ್ಯನಿಗೋಸ್ಕರ ಬಂದು ಆ ದೇವರಾಗಿರುವ ಯೇಸು ಆಗಿ ಆತನ ನಮ್ಮ ಅವತಾರ ತಾಳಿ ಬಂದ್ರು. ಬೈಬಲ್ ಹೇಳ್ತದೆ ಆತನ ದೇವರಾಗಿದ್ರು, ಆ ದೇವರ ಪದವಿಯನ್ನು ಏನ್ ಮಾಡಿಲ್ಲ ಅಂತ ಒಳ್ಳೆಲ್ಲದೆ ಎಂಬುದಾಗಿ ಹೇಳಿ ತನ್ನನ್ನು ತಾನೇ ಬೆರೆದು ಮಾಡಿಕೊಂಡು ಶಿಲ್ಬೆ ಮೇಲೆ ಏನ್ ಮಾಡಿದ್ರು, ಆತನು ಮರಣ ಹೊಂದಿದ್ರು ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಆತನನ್ನ ಆ ತಂದೆಯಾದ ದೇವರು ಒಡೆಯನಾಗಿ ಕ್ರಿಸ್ತನಾಗಿ ಮಾಡಿದವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ಸಮಾಧಾನದ ಸಂದೇಶವನ್ನು ಇಸ್ರಾಯೇಲ್ ಜನರೆಲ್ಲರಿಗೂ ಸಾರಕ್ಕೆ ಬಂತು. ಅವರು ಅಂಗೀಕರಿಸಿಕೊಳ್ಳಿಲ್ಲ. ಅನ್ಯರಾಗಿರುವ ಈಗ ನೀನು ನಾನು ಇದನ್ನು ಅನುಭವಿಸತಕ್ಕಂಥ ಕೃಪೆಯನ್ನು ಹೊಂದಿದವರಾಗಿದ್ದೇವೆ. ಇದನ್ನ ಫುಲ್ ಆಗಿ ನಾವು ಎಂಜಾಯ್ ಮಾಡಬೇಕು ಈ ಲೋಕದಲ್ಲಿರುವಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್. ಮತ್ತು 1 ಕೊರಿಂಥ್ಯ 15ನೇ ಅಧ್ಯಾಯ ಅದರಲ್ಲಿ 24 ಮತ್ತು 25 ವಚನ ಓದಿಕೊಳ್ಳೋಣ. 1 ಕೊರಿಂಥ್ಯ 15ನೇ ಅಧ್ಯಾಯ. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ಏನ್ ಮಾಡಿದ್ರು? ನಿವೃತ್ತಿ ಮಾಡಿ ತಂದೆಯಾದ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಏನ್ ಮಾಡುವಾಗ? ಕೊಟ್ರೆ ಕೊಡ್ಬೇಕಾ? ಕೊಡುವಾಗ ಆಗ ಸಮಾಪ್ತಿ ಆಗ್ತದೆ. ಅಂದರೆ 1000 ವರ್ಷ ಅಳಸಾಕ್ಷಿ ಆಳಿ ಎಲ್ಲವನ್ನು ದೇವರು ಒಪ್ಪಿಸಿ ಕೊಡುವಾಗ ಆಗ ಕಂಪ್ಲೀಟ್ ಆಗತಕ್ಕದಾಗಿರ್ತದೆ. ಈಗ ಪ್ರೋಸೆಸ್ ಅಲ್ಲಿ ಇದ್ದೀವಿ. ಏನಾಗಿದ್ದೀವಿ ನಾವೀಗ? ಏನಂತಾರೆ ಅದಕ್ಕೆ? ನಾವು ಆ ಹಾದಿಯಲ್ಲಿ ಏನ್ ಮಾಡ್ತಿದ್ದೀವಿ? ನಾವು ನಡೆಯುವವರಾಗಿ ಕಾಣಪಡ್ತೇವೆ. ಯೇಸು ಮತ್ತೆ ಬರುವಾಗ ಇಸ್ರಾಯೇಲ್ ಜನರನ್ನು ಈ ಭೂಮಿ ಮೇಲೆ 1000 ವರ್ಷ ಆಳುವಂತೆ ಮಾಡಿ ಆಮೇಲೆ ಎಲ್ಲವನ್ನು ಏನ್ ಮಾಡ್ತಾರೆ? ಒಪ್ಪಿಸಿಕೊಡತಕ್ಕಂಥವರಾಗಿದ್ದಾರೆ. ಆದರೆ ದೇವರ ಸಭೆಯಾಗಿರತಕ್ಕಂಥ ನಿನಗೂ ನನಗೂ ಕೊಡಲ್ಪಟ್ಟಂತ ಈ ಅಧಿಕಾರ ಇದೆಯಲ್ಲ, ಆಕಾಶದಲ್ಲೂ ಭೂಮಿಯಲ್ಲೂ ಸರ್ವಾಧಿಕಾರ ಯಾರು ಕೊಡಲ್ಪಟ್ಟಿದೆ. ಆದ ಕಾರಣ ನೀವೇನ್ ಮಾಡ್ರಿ? ಹೊರಟು ಹೋಗಿ ಎಂಬುದಾಗಿ ತನ್ನ ಸಭೆಗೆ ಕರ್ತನು ಕೃಪೆಯನ್ನು ದಯಪಾಲಿಸಿದವರಾಗಿದ್ದಾರೆ. ಇಸ್ರಾಯೇಲರಿಗೆ ಹೇಳ್ತಾರೆ ಆಗ ಸಮಾಪ್ತಿ ಎಂಬುದಾಗಿ ಅವರ ವಿಷಯದಲ್ಲಿ ಹೇಳ್ತಾರೆ. ಅದು ನಿನಗೂ ನನಗೂ ದೇವರು ಆ ನಾಮದ ಕೆಳಗೆ ವಿಶ್ವಾಸ ಇಟ್ಟಂತ ನಮಗೆ ಆಕಾಶದಲ್ಲೂ ಭೂಮಿಯಲ್ಲೂ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ ಕಾರಣ ನೀವೇನ್ ಮಾಡ್ರಿ? ಹೊರಟು ಹೋಗಿ ಎಂಬುದಾಗಿ ಕರ್ತನು ಆ ಅಧಿಕಾರ ಉಪಯೋಗಿಸಿಕೊಳ್ಳತಕ್ಕ ಕೃಪೆಯನ್ನ ನಿನಗೂ ನನಗೂ ದಯಪಾಲಿಸಿದವರಾಗಿದ್ದಾರೆ. ಅದರ ನಾಲೆಜ್, ಅದರ ತಿಳುವಳಿಕೆ, ಅದರ ವಿಷಯದಲ್ಲಿ ಪ್ರಸಂಗವನ್ನ ನಮಗೆ ತಿಳಿಯಪಡಿಸತಕ್ಕಂಥವರಾಗಿದ್ದಾರೆ. ಮತ್ತೆ ಎಫೆಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ ಓದಿಕೊಳ್ಳೋಣ. ತಾನು ಕಾಲವು ಪರಿಪೂರ್ಣವಾದಾಗ ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಯಾರಲ್ಲಿ? ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದರು. ಅದನ್ನ
ಜಗದುತ್ಪತ್ತಿ ಮುಂಚೆಯೇ ನಿಷ್ಕರ್ಷ ಮಾಡಿದನು. ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ನೋಡಿ, ಭೂ ಮತ್ತು ಯಾವುದನ್ನು ಪರಲೋಕಗಳಲ್ಲಿರುವ, ಭೂಲೋಕದಲ್ಲಿ ಯಾರಿದ್ದಾರೆ? ಮನುಷ್ಯರಿದ್ದಾರೆ. ಪರಲೋಕದಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಆ ಪರಲೋಕವನ್ನು ಭೂಲೋಕವನ್ನು ಒಂದುಗೂಡಿಸೋದ್ರಲ್ಲಿ, ಅದಕ್ಕೆ ಎಫೆಸರ್ 1:3 ಹೇಳ್ತದೆ, ಪರಲೋಕದ ಸಕಲ ಆತ್ಮೀಯವಾದ ವರಗಳನ್ನ ಅಲ್ಪವಾಗಿರತಕ್ಕಂಥ ಯಾವುದಕ್ಕೂ ಬಾರದಿರತಕ್ಕಂಥ ನಮಗೆ ಕರ್ತನು ಸಕಲ ಆತ್ಮೀಯವಾದ ವರಗಳನ್ನ ನಮಗೆ ಅನುಗ್ರಹವಾಗಿ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದು ಯಾವಾಗ ಬಂತು ನಮಗೆ? ಯೇಸು ಸತ್ತು ಜೀವ ಗೆದ್ದು ಪರಲೋಕಕ್ಕೆ ಹೋದ್ಮೇಲೆ ಪರಲೋಕ ಎಂಟಿ ಮಾಡಿ ಭೂಲೋಕಕ್ಕೆ ನಮಗೆ ಅದನ್ನು ಅನುಗ್ರಹವಾಗಿ ಕೊಟ್ಟಿದ್ದವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಕರ್ತನಾದ ಯೇಸು ಕ್ರಿಸ್ತು ಎಂಬುದಾಗಿ ಯಾವಾಗೆಲ್ಲ ಅರಿಕೆ ಮಾಡ್ತೀವೋ ಆಗ ಆ ನಾಮದಲ್ಲಿರುವ ಅಧಿಕಾರವನ್ನ, ಆ ನಾಮದಲ್ಲಿರುವ ಶಕ್ತಿಯನ್ನ, ಆ ನಾಮದಲ್ಲಿರುವ ಕ್ರಿಯೆಯನ್ನ, ಆ ನಾಮದಲ್ಲಿರುವ ಮಹತ್ವವನ್ನ, ಆ ನಾಮದಲ್ಲಿರತಕ್ಕ ಸಕಲ ಕಾರ್ಯಗಳನ್ನ ಈ ಭೂಮಿ ಮೇಲೆ ತನ್ನ ಸಭೆಗೆ ಕರ್ತನು ತನ್ನ ಮಕ್ಕಳಿಗೆ ದಯಪಾಲಿಸಿದವರಾಗಿದ್ದಾರೆ. ಆ ನಾಮದಲ್ಲಿ ಈ ಭೂಮಿ ಮೇಲೆ ಇರುವ ದಿನಗಳೆಲ್ಲ ನಾವು ಪೂರ್ಣ ಜಯಶಾಲಿಗಳಾಗಿ ಕಾಣಲ್ಪಡತಕ್ಕಂಥವರಾಗಿದ್ದೇವೆ. ಇನ್ನು ನಾವು ಬೇಡುವವರಲ್ಲ, ಆಳುವವರಾಗಿದ್ದೇವೆ. ಹಲ್ಲೆಲೂಯಾ. ಪುನರುತ್ಥಾನದ ಮುಂಚೆ ಯೇಸು ಪದೇ ಪದೇ ತನ್ನ ಶಿಷ್ಯರಿಗೆ ಹೇಳಿದ್ದು ನಿಜವೇ, ಬೇಡಿಕೊಳ್ಳಿರಿ ಎಂಬುದಾಗಿ. ಪುನರುತ್ಥಾನದ ನಂತರ ಬೇಡಿಕೊಳ್ಳುವಂಥದ್ದಲ್ಲ, ಸ್ವಾಧೀನ ಮಾಡಿಕೊಳ್ಳತಕ್ಕಂಥದ್ದಾಗಿ ಮಾಡಿದ್ದಾರೆ. ಈಗ ಕ್ರಿಸ್ತ ಯೇಸುವಿನಲ್ಲಿ ಎಲ್ಲಾ ವಾಗ್ದಾನಗಳು ಆಮೇನ್ ಎಂಬುದಾಗಿದೆ. ಅದನ್ನ ಎರಡು ಕ್ಲಬ್ ಮಾಡ್ಬಿಡ್ಬಾರ್ದು ನಾವು. ಅದನ್ನು ಇದನ್ನು ಓಲ್ಡ್ ಟೆಸ್ಟಮೆಂಟ್ ಎಲ್ಲ ಸೇರಿಸ್ಬಿಡ್ಬಾರ್ದು ನಾವು. ಕೀರ್ತನೆಗಳಲ್ಲಿ ಮಾಡಿದ ಪ್ರಾರ್ಥನೆಗೂ, ಯೇಸು ಕ್ರಿಸ್ತನ ಹೇಳ್ಕೊಟ್ಟಂತ ಪ್ರಾರ್ಥನೆಗೂ, ಆಮೇಲೆ ಪುನರುತ್ಥಾನದ ನಂತರ ಆತನೊಂದಿಗೆ ನಾವು ಇದ್ದೇವೆ, ಆತನೊಂದಿಗೆ ನಮ್ಮನ್ನು ಕುಂದಿರಿಸಿದ್ದಾರೆ, ಆತನೊಂದಿಗೆ ನಾವು ಆಳುವವರಾಗಿ ಕಾಣಪಡತಕ್ಕಂಥವರಾಗಿದ್ದೇವೆ. ಪುನರುತ್ಥಾನದ ಮುಂಚೆ ತಮ್ಮ ಶಿಷ್ಯರಿಗೆ, ಅಂದರೆ ಯಹೂದ್ಯರಾಗಿರುವ ಶಿಷ್ಯರಿಗೆ ಹೇಳಿದ್ರು, ಬೇಡಿಕೊಳ್ಳಿರಿ. ಯಾವುದನ್ನು ಬೇಡಿಕೊಳ್ಳಕ್ಕೆ ಹೇಳಿದ್ರು? ಪವಿತ್ರಾತ್ಮನ ವರದಾನವನ್ನು ಬೇಡಿಕೊಳ್ಳಕ್ಕೆ ಹೇಳಿದ್ರು. ಕೇಳಿರಿ ಎಂಬುದಾಗಿ ಹೇಳಿದ್ರು. ಯಾವುದನ್ನು ಕೇಳಕ್ಕೆ ಹೇಳಿದ್ರು? ಪವಿತ್ರಾತ್ಮನ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ, ತಿಳುವಳಿಕೆ ವಿಷಯದಲ್ಲಿ ಕೇಳ್ಕೊಳ್ಳಕ್ಕೆ ಹೇಳಿದ್ರು. ಪುನರುತ್ಥಾನದ ನಂತರ ಪ್ರಿಯರೇ, ಕ್ರಿಸ್ತನ ಕಡೆಯಿಂದ ಆತನೇ ನಮಗೆಲ್ಲವೂ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ವಚನ ಓದಿಕೊಳ್ಳೋಣ. ಈಗ ತನ್ನ ಸಭೆ ಆಗಿರತಕ್ಕಂಥ ಈ ಸಭೆಗೆ ಆತನು ಕರ್ತನಾಗಿರತಕ್ಕಂಥದ್ದು ಅಥವಾ ಕರ್ತನಾದ ಯೇಸು ಕ್ರಿಸ್ತನಾಗಿರತಕ್ಕದ್ದು ಎಂಬುದಾಗಿ ನಾವು ನೋಡುವರಾಗಿರ್ತೇವೆ. ಕೊಲೋಸ್ಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 18ನೇ ವಚನವನ್ನು ಓದಿಕೊಳ್ಳೋಣ. ಸಭೆ ಎಂಬ ಈ ದೇಹಕ್ಕೆ ಆತನು ಶಿರಸ್ಸು. ಆತನೇನಾಗಿದ್ದಾರೆ? ಶಿರಸ್ಸು. ಏನಾಗಿದ್ದಾರೆ? ಶಿರಸ್ಸು ಅಂದ್ರೆ ಏನು? ಕರ್ತನಾಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಸಭೆಗೆ ಆತನು ಏನಾಗಿದ್ದಾನೆ? ಆತನು ಶಿರಸ್ಸು ಆಗಿದ್ದಾನೆ. ಆತನೇ ತಲೆಯಾಗಿದ್ದಾನೆ. ಆತನೇ ರಾಜಾದಿರಾಜ, ಕರ್ತಾದಿಕರ್ತ, ಅಥವಾ ಎಲ್ಲದಕ್ಕಿಂತ ಹೇಳಕ್ ಹೋದ್ರೆ ಕರ್ತನಾದ ಯೇಸು ಕ್ರಿಸ್ತನಾಗಿ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಯಾರಾದ್ರೂ ಹೇಳ್ತಾರೆ, ಎಲ್ಲಿ ನಿಮ್ಮ ಯಜಮಾನರು ಅಂತ ಕೇಳ್ತಾರೆ, ಯಾರನ್ನ ಲೇಡೀಸ್ನ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಯಜಮಾನರೆಲ್ಲ ಹೋಗಿದ್ದಾರೆ ಅಂತ. ಆದ್ರೆ ಯಜಮಾನರಲ್ಲ, ಯಜಮಾನರಿಗೆ ಏನೈತೆ? ಹೆಸರೈತೆ. ಆ ಹೆಸರೇನು? ಕರ್ತನಾದ ಯೇಸು ಕ್ರಿಸ್ತು ಎಂಬುದಾಗಿ. ತನ್ನ ಸಭೆ ಯಜಮಾನನಿಗೊಂದು ಹೆಸರೈತೆ. ಆ ಹೆಸರಿನ ಅರ್ಥ ಕರ್ತನಾದ ಯೇಸು ಕ್ರಿಸ್ತು. ಆ ಅರ್ಥಕ್ಕೆ ಆ ನಾಮಕ್ಕೆ ಅರ್ಥ ಇದೆ. ಆ ಅರ್ಥ ಏನಂದ್ರೆ, ಪಾಪಿಗಳಾಗಿದ್ದ ನಮ್ಮನ್ನ ಪರಲೋಕದ ಹುಡುಕಿ ಬಂದು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲ್ಬೆ ಮೇಲೆ ಮರಣ ಹೊಂದಿ ಸತ್ತು ಆತನು ಎಬ್ಬಿಸಿ, ಆತನೊಂದಿಗೆ ನಮ್ಮನ್ನು ಎಬ್ಬಿಸಿ, ಆತನೊಂದಿಗೆ ನಮ್ಮನ್ನು ಕೊಂದಿಸಿದವರಾಗಿದ್ದಾರೆ. ಯುಗ ಯುಗದಲ್ಲಿ ಆಳತಕ್ಕಂಥದ್ದಾಗಿದೆ. ಸಭೆ ಎಂಬ ತಲೆ, ಸಭೆಗೆ ಕ್ರಿಸ್ತನ ತಲೆ ಆಗಿದ ಮೇಲೆ ನಾವೆಲ್ಲರೂ ಆತನ ಅಂಗಗಳಾಗಿದ್ದೇವೆ. ಆತನ ಸಭೆ ಎಂಬ ಪಾದಕ್ಕೆ ಎಲ್ಲವನ್ನು ಅಧೀನಪಡಿಸಿದವರಾಗಿದ್ದಾರೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಎಫೆಸರ್ ಬರೆದ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯ ಅದರಲ್ಲಿ 20-21 ವಚನ ಓದ್ಕೊಳ್ಳೋಣ. 22 ಓದ್ಕೊಳ್ಳೋಣ. 21 ಓದ್ಕೊಳ್ಳಿ. 21-22 ಆತನ ಬಲಾತಿಶಯ ಎಲ್ಲ ಗಮನ ಕಡೆ. ಆತನ ಬಲಾತಿಶಯ 21 ತಾನೆ. ಪರಲೋಕದಲ್ಲಿ ಎಲ್ಲ ಗಮನ ಕಡೆ. ಪರಲೋಕದ
ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಏನ್ ಮಾಡಿಕೊಂಡನು? ಕೂರಿಸಿಕೊಂಡನು. ಯಾರನ್ನ ಕೂರಿಸಿಕೊಂಡನು? ಓದ್ಕೊಳ್ಳಿ, ಕೆಳಗೆ ಓದ್ಕೊಳ್ಳಿ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ, ಯಾರ ಪಾದದ ಕೆಳಗೆ? ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಎಲ್ಲದರ ಮೇಲೆ ಏನ್ ಮಾಡಿದ್ರು? ಇರಿಸಿ ಕ್ಯಾನ್ಸರಿನ ಮೇಲೆ, ಏಡ್ಸಿನ ಮೇಲೆ, ಮರಣದ ಮೇಲೆ, ಸಾಲದ ಮೇಲೆ, ಸಮಸ್ಯೆಗಳ ಮೇಲೆ, ಕಷ್ಟಗಳ ಮೇಲೆ, ಸೈತಾನನ ಮೇಲೆ, ಮಾಟ ಮಂತ್ರಗಳ ಮೇಲೆ, ಎಲ್ಲದರ ಮೇಲೆ ಇರಿಸಿ ಸಭೆಗೆ ಸಭೆಗೆ ಏನಾಗಿ ಮಾಡಿದನು ಹೇಳಿ? ಸಭೆಗೆ ಏನಾಗಿ ಮಾಡಿದನು? ಆಗ ಸಭೆಗೆ ಆತನ ತಲೆಯಾಗಿದ್ದಾರೆ. ಆಗ ಸಭೆ ಏನಾಗಿದೆ ಹೇಳಿ? ಏನಾಗಿದೆ? ಆತನ ಮುಂಡವಾಗಿ ದೇಹವಾಗಿದೆ, ಹೌದಲ್ವಾ? ಆಗ ಆತನ ದೇಹವಾಗಿದೆ, ಮುಂಡ ಅಲ್ಲ, ದೇಹವಾಗಿದೆ. ಮುಂಡ ಅಂದ್ರೆ ತಲೆ ಇಲ್ದಿರೋದಕ್ಕೆ ಮುಂಡ. ಅದನ್ನ ದೇಹವಾಗ ಅಲ್ಲಲ್ಲ, ಎರಡು ಸೇರಿದ್ರೆ ಮುಂಡ ಆಗೋದಿಲ್ಲ, ಅದು ದೇಹವಾಗಿದೆ. ಮುಂಡ ಅಂದ್ರೆ ತಲೆ ಇಲ್ದಿರೋದಕ್ಕೆ ಮುಂಡ. ಸಣ್ಣ ಕತ್ತರಿಸಿ ಬಿಸಾಕ್ಬಿಟ್ರೆ ಇದೆ. ತಲೆ ಇಲ್ದೆ ಮುಂಡೆ ಅಂತ ಹೇಳ್ತಾರಲ್ಲ ಹೆಂಗಸರನ್ನ, ಗಂಡ ಸತ್ತೋದ್ರೆ ಮುಂಡೆ ಅಲ್ಲ, ಅದು ಆಕ್ಚುಲಿ ಮುಂಡ, ತಲೆ ಇಲ್ದಿದ್ದವಳು ಅಂತ ಅರ್ಥ ಆಯ್ತಾ? ಹಾಗಾಗಿ ಕ್ರಿಸ್ತನು ನಮಗಿದ್ದಾರ, ಇಲ್ಲದೆ ಹೋಗ್ಬಿಟ್ಟಿದಾರ? ಆಗ ನಾವು ಮುಂಡೆಗಳಲ್ಲ, ನಾವು ಆತನ ದೇಹವಾಗಿದ್ದೇವೆ. ಕೈಗಳ ತಟ್ಟಾರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೈಟ್. ಆಮೇಲೆ ಸಭೆಯು ಆತನ ದೇಹವಾಗಿದೆ. ಸಭೆಯು ಏನಾಗಿದೆ? ಆತನ ದೇಹವಾಗಿದೆ. ನಾನೇನಾಗಿದ್ದೇನೆ? ಹೇಳ್ರಿ. ಆತನ ಅಂಗಗಳಾಗಿದ್ದೇವೆ. ದೇಹದಲ್ಲಿ ಏನಾಗಿದ್ದೆ ನಾನು? ಅಂಗಗಳಾಗಿದೆ. ಸಭೆಯು, ನೀನು, ನಾನು ಆತನ ಏನಾಗಿದ್ದೇವೆ? ದೇಹದಲ್ಲಿ ಅಂಗಗಳಾಗಿದ್ದೇವೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ಪರಿಪೂರ್ಣ ಆಗಿದೆ, ಕೊರತೆ ಆಗಿದ್ದೇವ? ಯಾರ ನಿಮಿತ್ತವಾಗಿ? ಕರ್ತನಾದ ಯೇಸು ಕ್ರಿಸ್ತ ನಿಮಿತ್ತವಾಗಿ. ಆತನು ಯೇಸುವಾಗಿ ಬಂದ್ರು. ಈಗ ಬರೀ ಯೇಸು ಅಲ್ಲ, ಅದು ಕರ್ತನಾಗಿ ಯೇಸು ಕ್ರಿಸ್ತನಾಗಿರೋದ್ರಿಂದ ನಾವು ಪರಿಪೂರ್ಣತೆ ಉಳ್ಳವರಾಗಿದ್ದೇವೆ. 23 ಆಯ್ತು. ರೈಟ್. ಅದು ಪರಿಪೂರ್ಣವಾಗಿ ಮಾಡಿದ್ದಾರೆ. ಹಾಗಾಗಿ ಸಭೆ ಎಂಬ ದೇಹದಲ್ಲಿ ನಾವೆಲ್ಲರೂ ಅಂಗಗಳಾಗಿದ್ದೇವೆ. ಆತನು ಯಾರ ಪಾದಕ್ಕೆ ಹಾಕಿದ್ದಾರೆ? ಕ್ರಿಸ್ತನ ಪಾದ ಯಾರು? ಸಭೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ ಕಾರಣ ಯಾವುದನ್ನು ಕೂಡ ಕಾಲ್ ಕೆಳಗಿರೋದನ್ನ ಎಲ್ಲಿಟ್ಕೋಬಾರ್ದು? ತಲೆ ಒಳಗೆ ಇಟ್ಕೋಬಾರ್ದು. ತಲೆಯಲ್ಲಿ ಇಟ್ಕೊಂಡ್ರೆ ನಿನ್ ತಲೆ ಕೆಟ್ಟೋಗ್ತದೆ. ಎಲ್ಲಿರ್ಬೇಕದು? ಪಾದದ ಕೆಳಗೆ ಅಂದ್ರೆ ನನ್ನ ಅರ್ಥ ಏನು? ಅಧೀನದಲ್ಲಿ ಇಟ್ಕೋಬೇಕ ಹೊರತು ಅದು ನಮ್ಮನ್ನು ಆಳುವುದಕ್ಕಾಗಿ ಬಿಟ್ಟುಕೊಡ್ಲೇಬಾರದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ರೈಟ್. ಕೊಲೋಸೆ 2ನೇ ಅಧ್ಯಾಯ 10ನೇ ವಚನ. ಮತ್ತು ನೀವು ಆತನಲ್ಲಿದ್ದುಕೊಂಡೆ. ನೀವು ಯಾರಲ್ಲಿ ಇದ್ದುಕೊಂಡೆ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ಇದ್ದೀರಿ? ಆತನಲ್ಲಿ ಇದ್ದುಕೊಂಡು ಅಂತಂದ್ರೆ ಇದು ಯೇಸು ಆಗಿ ಬಂದ್ರೆ ಅವಾಗಲ್ಲ. ಯೇಸು, ಕರ್ತನಾದ ಯೇಸು ಕ್ರಿಸ್ತ ಆದ್ಮೇಲೆ ಹೇಳತಕ್ಕಂತ ಮಾತು. ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಾ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಯಾವಾಗ ಹೊಂದಿದವರಾಗಿದ್ರಿ ಅಂತಂದ್ರೆ, ಆತನು ಭೂಮಿಗೆ ಮನುಷ್ಯನಾಗಿ ಬಂದಿದ್ದು 33 ವರ್ಷ ಅಲ್ಲ, 33 ವರ್ಷ ಆದ ನಂತರ ಯಾವಾಗ ಶಿಲುಬೆಗೆ ಹಾಕಲ್ಪಟ್ಟು ಆತನ ಮಣ್ಣಿಗೆ ಹೋಗಿ ಮಣ್ಣಿಂದ ಮತ್ತೆ ತಿರುಗಾ ಎಬ್ಬಿಸಲ್ಪಟ್ಟು ತಂದೆ ಬಲಭಾಗದಲ್ಲಿ ಹೋಗಿ ಕೂತಿದ್ದಾರೋ ಅಂದಿನಿಂದ ನಾವು ಪರಿಪೂರ್ಣವಾಗಿ ಆಗ್ಬಿಟ್ಟಿದ್ದೇವೆ. ಇದು ನಾನು ಮಾಡಿದ ಕ್ರಿಯೆಗಳಿಂದಲ್ಲ, ಆತನು ಮಾಡಿದ ಪುಣ್ಯದಿಂದ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಂದ್ರೆ ನಾನು ಆತನಲ್ಲಿ ಕಂಪ್ಲೀಟ್ ಆಗಿದ್ದೇನೆ. ಹಲ್ಲೆಲೂಯಾ. ಅದಂಗ್ರಿ ಕಂಪ್ಲೀಟ್ ಆಗಿದ್ದೆ? ಹೌದ್ರಿ, ನಾನು ಕಂಪ್ಲೀಟ್ ಆಗಿದ್ದ ಕಾರಣ ಗೊತ್ತಾ? ಆತನು ಯೇಸು ಆಗಿ ಭೂಮಿಗೆ ಬಂದ್ರು, ಶಿಲುಬೆ ಮೇಲೆ ಮರಣ ಹೊಂದಿದ್ರು, ಸತ್ತರು, ಹಾಕಲ್ಪಟ್ರು, 3ನೇ ದಿನ ಎಬ್ಬಿಸಲ್ಪಟ್ರು.
ಆತನಿಗೆ ತಂದೆ ಭಾಗದಲ್ಲಿ ಕೂತು ಅವ್ರಿಗೂ ನಿನಗೆ ಅವ್ರು ಮಾಡಿದ್ದಲ್ಲ ನನಗಾಗಿ ಮಾಡಿದ ಕಾರಣ ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿ ನಾನು ಅರಿಕೆ ಮಾಡಿ ಅಂಗೀಕರಿಸಿಕೊಂಡ ಕಾರಣ ನಾನು ಆತನೊಂದಿಗೆ ಪರಿಪೂರ್ಣನಾಗಿ ನಾನು ಕೂಡ ಆತನೊಂದಿಗೆ ಆಳತಕ್ಕಂಥವನಾಗಿದ್ದೆ. ಅರ್ಥ ಆಯ್ತಾ? ರೈಟ್, ಪ್ರೈಸ್ ಗಾಡ್. ಕೆಳಗೆ ಓದ್ಕೊಳ್ಳೋಣ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲಾ ದೊರೆತನಗಳಿಗೂ ಎಲ್ಲಾ ಅಧಿಕಾರಿಗಳು ಏನಾಗಿದ್ದಾರೆ? ಶಿರಸ್ಸು. ರೈಟ್, ಆತನು ಶಿರಸ್ಸು ಆದ್ರೆ ನಾನೇನಾಗಿದ್ದೇನೆ? ಆತನ ದೇಹದಲ್ಲಿ ಅಂಗಗಳಾಗಿದ್ದೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ಒಂದು ಉದಾಹರಣೆಗೆ ಹೇಳ್ತೀನಿ. ಒಂದು ಹಾವು ಹೋಗ್ತದೆ ಇಟ್ಕೊಳ್ಳೋಣ, ಅಥವಾ ಒಂದು ಚೇಳು ಬರ್ತದೆ ಇಟ್ಕೊಳ್ಳೋಣ, ಹೋಗಿ ಕಚ್ತೀವ ನಾವು ಬಾಯಲ್ಲಿ, ಏನ್ ಮಾಡ್ತೀವಿ? ಅದನ್ನು ಹೊಡೆದಾಕ್ತಿವಿ. ಹೊಡೆಯೋದು ಕೈಯ ತಲೆನ? ತಲೆ ಇಲ್ಲದಿದ್ರೆ ಕೈ ಹೊಡೆಯಕ್ಕಾಗತ್ತಾ? ತಲೆನೇ ಏನ್ ಮಾಡ್ತದೆ? ಆ ಅಥಾರಿಟಿಯನ್ನ, ಧೈರ್ಯವನ್ನ ಎಲ್ಲವನ್ನ ಏನ್ ಮಾಡ್ತದೆ? ಕಣ್ಣಲ್ಲಿ ನೋಡ್ಬಿಟ್ಟು ಅದನ್ನು ಮಾಡಕ್ಕೆ ಕಮಾಂಡ್ ಮಾಡುವಾಗ ಆ ಬ್ರೈನ್ ಇಂದ ಕಮಾಂಡ್ ಹೊಂದಿ ನಾವು ಏನ್ ಮಾಡ್ತೇವೆ? ನಾವು ಅದನ್ನ ಹೊಡೆಯತಕ್ಕಂಥವರಾಗಿ ಇದ್ದೇವೆ. ಹಾಗೆ ಕ್ರಿಸ್ತನು ಈಗಾಗಲೇ ಹೊಡೆದು ಅದನ್ನು ಜಯಿಸಿದವರಾಗಿದ್ದಾರೆ. ಈ ನಾಲೆಜ್ ನಮಗಿದ್ರೆ ನಮ್ಮ ದೇಹವು ಕೂಡ ಅದರಂತೆ ಆಪರೇಟ್ ಮಾಡತಕ್ಕದಾಗಿರುತ್ತೆ. ಪ್ರೈಸ್ ಅಲ್ಲ. ಇನ್ನು ನಾವು ಹೊಡೆಯುವುದಿಲ್ಲ, ಆತನು ಜಯಿಸಿದ್ದನ್ನ ಡಿಕ್ಲೇರ್ ಮಾಡತಕ್ಕಂಥವರಾಗಿದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಸೈತಾನಗಳನ್ನು ಏನ್ ಮಾಡುವಿರಿ ನೀವು? ಜೋರಾಗಿ ಹೇಳ್ರಿ, ಏನ್ ಮಾಡುವಿರಿ? ಏನ್ ಮಾಡುವಿರಿ ನೀವು? ಏನಕ್ಕೆ ಓಡಿಸುವಿರಿ ಅಂತಂದ್ರು? ನಾವು ಜಗಳ ಮಾಡುವಿರಿ ಅಂತ ಹೇಳಿದ್ರ? ಓಡಿಸುವಿರಿ ಎಂಬುದಾಗಿ ಹೇಳಿದ್ರು. ಆಯ್ತಾ? ದೆವ್ವಗಳನ್ನು ಏನ್ ಮಾಡುವಿರಿ? ಕರ್ತನಿಗೆ ವಿಧೇಯರಾಗಿರಿ. ಸೈತಾನ ಏನ್ ಮಾಡ್ರಿ? ಜಗಳ ಮಾಡಿ ಅಂತ ಹೇಳಿದ್ರ? ಜಯಿಸಿರಿ, ಅಲ್ಲಿ ತಲೆ ಇಬ್ರು ಜಗಳ ಮಾಡ್ಕೊಳ್ಳಿ ಅಂತಂದ್ರ? ಇಲ್ಲ, ಸೈತಾನ ಏನ್ ಮಾಡ್ರಿ ನೀವು? ಎದುರಿಸಿ ನಿಲ್ರಿ ಅಂತಂದು. ಕರ್ತನಿಗೆ ವಿಧೇಯರಾಗ್ರಿ, ವಾಕ್ಯವನ್ನು ಅಂಗೀಕರಿಸ್ಕೊಳ್ರಿ, ನಂಬಿರಿ. ಸೈತಾನನ ಆ ವಾಕ್ಯದ ಮೂಲಕವಾಗಿ ಏನ್ ಮಾಡ್ರಿ ನೀವು? ಎದುರಿಸ್ರಿ. ಅವನು ನಿಮ್ಮನ್ನು ಬಿಟ್ಟು ಏನ್ ಮಾಡ್ತಾನೆ? ಹಾಗಾದ್ರೆ ಸೋತವ್ರು ಮಾತ್ರ ಓಡಿ ಹೋಗ್ತಾರೆ, ಇಲ್ಲದಿದ್ದು ನಿಂತು ಜಗಳ ಮಾಡತಕ್ಕಂಥವರಾಗಿದ್ದಾರೆ. ಎಫೆಸರ್ 6ನೇ ಅಧ್ಯಾಯದಲ್ಲಿ ಮಾತ್ರವೇ ಅಲ್ಲಿ ಮಾಂಸದೊಂದಿಗೆ ರಕ್ತದೊಂದಿಗೆ ಹೋರಾಟ ಇಲ್ಲ. ಯಾವ್ದೊಂದಿಗೆ ಹೋರಾಟಗಳಿದೆ ಅಂತ ಹೇಳಿದ್ರು? ದುರಂತಗಳು, ರಾಜ್ಯಗಳು. ಇದು ಯಾವುದು ಅಂತಂದ್ರೆ ನಮ್ಮ ವೈಯಕ್ತಿಕವಾದ ವಿಚಾರಕ್ಕಾಗಿ ಬಂದಿರತಕ್ಕಂಥದ್ದಲ್ಲ. ರಾಜತ್ವಗಳ ಮೇಲೂ, ಅಧಿಕಾರಿಗಳ ಮೇಲೂ ಮತ್ತು ದುಷ್ಟ ಆತ್ಮಗಳು ಜನರನ್ನ ಕಾರ್ಯ ಮಾಡತಕ್ಕಂಥ ಅವುಗಳೊಂದಿಗೆ ನಮಗೆ ಹೋರಾಟ ಇದೆ ಎಂಬುದಾಗಿ ಹೇಳುದು. ಅರ್ಥ ಆಯ್ತಾ? ರೈಟ್. ಬೈಬಲ್ ಹೇಳುತ್ತದೆ, ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಕೊಟ್ಟರು ಅವರೆಲ್ಲರಿಗೂ ಏನು ಅಧಿಕಾರ ಕೊಟ್ಟರು? ಆ ಅಧಿಕಾರವನ್ನು ಹೇಗೆ ಉಪಯೋಗಿಸಬೇಕು? ದೆವ್ವಗಳನ್ನ ಓಡಿಸೋದ್ರ ಮೂಲಕವಾಗಿ. ನಿನ್ನ ಬಳಿಗೆ ಯೇಸು ಕ್ರಿಸ್ತನ ಬಳಿಗೆ ಸೈತಾನ್ ಬಂದು ಶೋಧನೆ ಮಾಡುವಾಗ ಏನ್ ಮಾಡಿದ್ರು? ಅದೇ ಪ್ರಕಾರ ನೀನು ಕೂಡ ಅವನನ್ನು ಓಡಿಸತಕ್ಕ ಅಧಿಕಾರವನ್ನು ಹೊಂದಿದವರಾಗಿದ್ದಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎರಡನೇದಾಗಿ, ಜನರ ಮೇಲೆ ದೆವ್ವ ಹಿಡ್ಕೊಂಡ್ಬಂದ್ರೆ ನಿಮ್ಮ ಬಳಿಗೆ ಬರುವಾಗ ನಿನ್ನನ್ನು ಹುಡುಕಿಕೊಂಡು ಬ್ರದರ್ ನನಗಾಗಿ ಪ್ರಾರ್ಥನೆ ಮಾಡಿ ಬ್ರದರ್ ಅಂತ ಹೇಳಿ ನಿನ್ನ ಬಳಿಗೆ ಸಿಸ್ಟರ್ ಅಂತ ಬಂದಾಗ ನಿನ್ ಪವರ್ ಇಂದಲ್ಲ, ಆತನ ನಾಮದಲ್ಲಿ ನೀನು ಏನ್ ಮಾಡ್ತೀಯ? ಅವುಗಳನ್ನು ಓಡಿಸೋದಕ್ಕೆ ಅಧಿಕಾರವನ್ನು ಹೊಂದಿದವರಾಗಿದ್ದೆ. ಎಲ್ಲಾ ತರದ ವ್ಯಾಧಿಗಳನ್ನು, ಕಾಯಿಲೆಗಳನ್ನು ಏನ್ ಮಾಡಿವ್ರಿ ನೀವು? ವಾಸಿ ಮಾಡಿವ್ರಿ. ಈ 3ನೇ ಅಂತ್ಯ ಯಾವುದು ಅಂತಂದ್ರೆ, ಈ ದುರಂತನಗಳ ಮೇಲೂ, ರಾಜತ್ವಗಳ ಮೇಲೂ, ಇವುಗಳ ಮೇಲೆ ಸಭೆ ಎಂಬ ದೇಹಕ್ಕೆ ಏನೈತೆ? ಆತನು ಏನ್ ಮಾಡಿದ್ದಾರೆ? ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವುಗಳೊಂದಿಗೆ ಏನೈತೆ? ನಮಗೆ ಹೋರಾಟ ಇದೆ ಎಂಬುದಾಗಿ. ಯಾಕಂತಂದ್ರೆ ಜನಸಂಖ್ಯೆಯಲ್ಲಿ ಅವರು ಹೆಚ್ಚಾಗಿದ್ದಾರೆ, ಅವರೆಲ್ಲರೂ ಅದಕ್ಕೆ ಅವರು ವಿಧೇಯರಾಗಿದ್ದಾರೆ. ನಾವು ಸಂಖ್ಯೆಯಲ್ಲಿ ಕಡಿಮೆ ಇದ್ದೇವೆ. ಅವರ ಏನಪ್ಪ, ಅವರ ಪ್ರೇರಣೆಯಿಂದ ಅವ್ರು ಮಾಡತಕ್ಕ ಕೆಟ್ಟ ಕಾರ್ಯಗಳಂದ್ರೆ ಈಗ ಕರ್ನಾಟಕದ ಏನ್ ನಡೀತೈತೆ ಅದೆಲ್ಲ ನೋಡ್ತಿದೀವಲ್ವಾ? ಆದ ಕಾರಣ ಇದು ಯುದ್ಧವಾಗಿದೆ. ಸ್ಪಿರಿಚುವಲ್ ಏನಾಗಿದೆ? ವಾರ್ಫೇರ್ ಆಗಿದೆ. ಈ ವಾರ್ಫೇರ್ ಬಂದು ನನ್ನ ವೈಯಕ್ತಿಕವಾದ ವಿಚಾರಕ್ಕಾಗಲ್ಲ, ಅದು ದೇಶದ ಮೇಲೆ, ಪಟ್ಟಣದ ಮೇಲೆ, ರಾಜ್ಯಗಳ ಮೇಲೆ. ಅದರಲ್ಲಿ ನಮ್ಮ ನೆಂಟರು, ಬಂಧು ಬೆಳಗು ನಾವು ಕೂಡ ಇದ್ದೇವೆ. ನಮ್ಮ ಆರ್ಥಿಕಕ್ಕೆ ಏಟ್ ಬೀಳ್ತದೆ, ನಮ್ಮ ಊಟಕ್ಕೆ ಏಟ್ ಬೀಳ್ತದೆ, ನಮ್ಮ ಪೊಲ್ಯೂಷನ್ಗೆ ನಮಗೆ ಏಟ್ ಬೀಳ್ತದೆ, ಕಾಯಿಲೆಗಳು ನಾವು ಕೂಡ ಅದ್ರೊಳಗಿದ್ದೇವೆ. ಅದು ಕಾರಣ ಮಾಂಸದೊಂದಿಗೆ ರಕ್ತ ಹೋರಾಟ ಅಲ್ಲ, ಇವುಗಳೊಂದಿಗೆ ಏನೈತೆ? ನಮಗೆ ಹೋರಾಟ ಇದೆ. ಆ ಹೋರಾಟವನ್ನು ಮಾಡುವ ಸಮಯದಲ್ಲಿ ಮಾತ್ರವೇ ಸರ್ವಾಯುಧವರ್ಗವನ್ನು ಏನ್ ಮಾಡ್ಕೋಬೇಕಂತೆ? ಧರಿಸಿಕೊಳ್ಬೇಕು ಎಂಬುದಾಗಿ ಹೇಳುತ್ತದೆ. ಮೊದಲೇ ನಾವು ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೇವೆ, ಮತ್ತೆ ಯಾಕೆ ಧರಿಸ್ಕೋಬೇಕು ಅಂತಂದ್ರೆ, ಇದು ಬಂದು ಹೋಗಿ ನಾವು ಹೊರಗಿರತಕ್ಕಂಥ ಸಂಗತಿಗಳ ಮೇಲೆ ಇನ್ವಾಲ್ವ್ ಮಾಡಿ ಯುದ್ಧ ಮಾಡೋದ್ರಿಂದ, ನಮ್ಮ ಜಗಳ ಮಾಡೋದ್ರಿಂದ ನಮ್ಮ ಕೊರತೆಗಳು, ನಮ್ಮ ನೀತಿ, ನಮ್ಮ ರಕ್ಷಣೆ, ನಮ್ಮ ಪ್ರಾರ್ಥನೆ, ನಮ್ಮ ಕಾರ್ಯಗಳಲ್ಲದೆ ದೇವರು ದಯಪಾಲಿಸುವ ಸರ್ವಾಯುಧ ವರ್ಗವನ್ನು ಧರಿಸಿಕೊಂಡು ಯುದ್ಧ ಮಾಡತಕ್ಕಂಥವರಾಗಿದ್ದೇವೆ. ಅರ್ಥ ಆಯ್ತಾ? ರೈಟ್. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತ ಅಂದಾಗ ನಾವು ಆತನಲ್ಲಿ ಕಂಪ್ಲೀಟ್ ಆಗಿದ್ದೇವೆ. ರೈಟ್. ಓದ್ಕೊಳ್ಳಿ ಮತ್ತೊಂದ್ಸತಿ 10ನೇ ವಚನ ಓದಿ ಆಮೇಲೆ ಕೇಳ್ಬೋದು.
ಮತ್ತು ಹಾ. ನೀವು ಆತನಲ್ಲಿ ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಕೈಗಳ ತಟ್ಟಬೇಕ್ರಿ. ಗೊತ್ತಿದ್ರೆ ಖಂಡಿತವಾಗಿ ಅಲ್ಲ. ನನಗೆ ಒಂದು ಸಂದೇಹ, ಅರ್ಥ ಆಗತ್ತಾ ಆಗಲ್ಲ? ಈಗ ನಾವೇನಾಗಿದ್ದೇವೆ? ಅದೇ ಕೊರತೆ ಇಲ್ಲ, ನಾವೇನಾಗಿದ್ದೇವೆ? ಪರಿಪೂರ್ಣರಾಗಿದ್ದೀರಿ. ಅದು ಯಾರಿಂದ ಮಾಡಕ್ ಸಾಧ್ಯತೆ? ನಮ್ಮ ಪರಿಪೂರ್ಣತೆಯನ್ನ ಆತನ ಕೃಪೆಯಿಂದ ನಮ್ಮನ್ನು ಪರಿಪೂರ್ಣತೆ ಮಾಡಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ಆತನಲ್ಲಿ ಇದ್ದು ಪರಿಪೂರ್ಣತೆ ಆಗಿ ಇರೋದ್ರಿಂದಲೇ ಸೈತಾನ ಮೇಲೆ ಅಧಿಕಾರವನ್ನು ಏನ್ ಮಾಡ್ಬೋದು? ಚಲಾಯಿಸೋದಕ್ಕೆ ನಮಗೆ ಸಾಧ್ಯತೆ ಉಂಟು. ಆದ್ರೆ ನಮ್ಮಲ್ಲಿ ಎಷ್ಟೋ ಕೊರತೆಗಳಿದೆ ನಮ್ಮನ್ನು ನೋಡುವಾಗ. ಆದ್ರೆ ದೇವರು ಹೇಳ್ತಾರೆ ನಮ್ಮನ್ನು ಆತನಲ್ಲಿ ಪರಿಪೂರ್ಣತೆಯನ್ನಾಗಿ ಮಾಡಿದವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಆತನು ಮಾಡಿದ ಪುಣ್ಯದಿಂದ ಮುಕ್ತವಾಗಿ ನಾವು ಕಂಪ್ಲೀಟ್ ಆಗಿದ್ದೇವೆ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು ಏನಾಗಿದ್ದಾರೆ? ತಲೆಯಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳು ಏನಾಗಿದ್ದಾರೆ? ಶಿರಸ್ಸು. ಸರಿ, ಆತನ ಶಿರಸ್ಸು ಅಂದ್ರೆ ನಾವ್ಯಾರು? ಆತನ ದೇಹದ ಒಳಗಿದ್ದೇವೆ. ಹಾಗಾದ್ರೆ ಆತನಿಗೆ ಅಧೀನವಾದ್ರೆ ಯಾರಿಗೆ ಅಧೀನ ಆದಂಗೆ? ಈಗ ಸಪೋಸ್ ನಾನು ಹೇಳ್ತೀನಿ ಕೇಳ್ರಿ. ಕೆಲವೊಮ್ಮೆ ಯಾರಾದರೂ ಮನೆಗೆ ಕರೀತಾರೆ ಇಟ್ಕೊಳ್ಳೋಣ. ಆಗ ನಾನು ಹೋಗಕ್ಕಾಗೋದಿಲ್ಲ. ಒಂದು ವೇಳೆ ನಮ್ಮ ಮಿಸಸ್ ಅವ್ರನ್ನ ಕಳಿಸ್ತೀನಿ ಇಟ್ಕೊಳ್ಳೋಣ, ಆಯ್ತಾ? ಆಗ ಅವ್ರನ್ನ ಅಂಗೀಕರಿಸ್ಕೊಳ್ತಾರೆ. ಅಂಗೀಕರಿಸ್ಕೊಳ್ಳುವಾಗ ಅವ್ರಿಗೇನಾಗ್ತದೆ? ಪಾರ್ಶ್ರಮ ಬಂದಿದ್ದಾರೆ, ಪಾರ್ಶ್ರಮ ಬಂದಿದ್ದಾರೆ ಅಂತ ಹೇಳ್ತಾರೆ ಇಟ್ಕೊಳ್ಳೋಣ. ಹಾಗೆ ಕ್ರಿಸ್ತನ ದೇಹವು ಆತನ ಏನಾಗಿದೆ? ತಲೆ ಆಗಿದೆ. ಕ್ರಿಸ್ತನ ದೇಹವು ನಮಗೇನಾಗಿದೆ? ತಲೆ. ಸಭೆಗೆ ಏನಾಗಿದೆ ಅದು? ಹಾಗಾದರೆ ಈ ಭೂಮಿ ಮೇಲೆ ನಾವು ಆತನ ತಲೆ ಎಂಬ ಅಧಿಕಾರದ ಕೆಳಗೆ ಚಲಾಯಿಸತಕ್ಕಂಥವರಾಗಿ ನಾವಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ತಲೆಗೆ ಒಬ್ಬರು ಯಾರಾದ್ರೂ ತಲೆ, ಈಗ ನನ್ನ ಮುಖ ನೋಡಿ ಪ್ರೈಸ್ ದಿ ಲಾರ್ಡ್ ಪಾಸ್ಟರ್ ಅಂತಂದ್ರೆ ಇಡೀ ಕರ್ತನ ದೇಹ ಕೂಡ ಏನಾಗ್ತದೆ? ಆ ಗೌರವವು ಸಲ್ಲಲ್ಪಡ್ತದೆ. ಉದಾಹರಣೆಗೆ ಯೇಸು ಭೂಮಿ ಮೇಲೆ ಇದ್ದಾಗ ಒಂದು ದಿನ ಒಂದು ಕತ್ತೆಯನ್ನು ತಗೊಂಡ್ಬರೋಕೆ ಹೇಳ್ತಾರೆ. ಆ ಕತ್ತೆ ಮೇಲೆ ಯೇಸು ಸ್ವಾಮಿ ಕೂತ್ಕೊತಾರೆ. ಕತ್ತೆ ಮೇಲೆ ಯೇಸು ಕೂತ್ಕೊಂಡು ಆತನು ಹೋಗ್ತಿದ್ದಾಗ ಕೆಳಗೆಲ್ಲ ಏನು ಹಾಕಿದ್ರು? ಗರಿಗಳನ್ನು ಹಾಕಿದ್ರು, ಬಟ್ಟೆಗಳನ್ನು ಹಾಕಿದ್ರು. ಈಗ ಕತ್ತೆ ಯಾವ್ದ ಮೇಲೆ ನಡೀತೈತೆ? ಈಗ ಕತ್ತೆಗೆ ಹಾಕಿದ್ರೆ ಯೇಸುಗೆ ಹಾಕಿದ್ರ? ಅದು ಕತ್ತೆ ಅದ್ರ ಮೇಲೆ ನಡೆಯುವಾಗಾಯ್ತು. ಕತ್ತೆಗಳಾಗಿರುವ ನಾವು ಕತ್ತೆಗಳಲ್ಲ, ಆತನ ದೇಹವೇ ಆಗಿದ್ದೇವೆ ನಾವು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೊ ಆತನ ದೇಹವು ಭೂಮಿ ಮೇಲೆ ಇರುವಂತದ್ದು ಅದು ಸೋತೋದದ್ದಲ್ಲ, ಜಯಿಸಿದಂತದಾಗಿದೆ. ಆ ಜಯಿಸಿದಂತ ನಾಮವೇ ಕರ್ತನಾದ ಯೇಸು ಕ್ರಿಸ್ತ ಎಂಬ ನಾಮ. ಆಮೇಲೆ ಕೆಳಗೆ ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದಿರಿ. ಸುನ್ನತಿಯನ್ನು ಕೂಡ ಆತನಲ್ಲಿ ಏನ ಮಾಡಿದ್ವಿ? ನಾವು ಹೊಂದಿದ್ದೇವೆ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಪಾಪ ಅಧೀನ ಸ್ವಭಾವವನ್ನು ಏನ್ ಮಾಡುದು ಅಂತಂತೆ ಈಗ ಹೊಂದಿದ್ದವರಾಗಿದ್ದೇವ. ಈಗಾಗಲೇ ಹೊಂದಿಬೇಕಾ? ಹಾಗಾದ್ರೆ ಅದನ್ನು ಕೂಡ ಕ್ರಿಸ್ತನಲ್ಲಿ ನಮಗೆ ಆಗ್ಬಿಟ್ಟಿದೆ, ಯೇಸುವಲ್ಲಿ ನಮಗೆ ಆಗ್ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನಾವು ಯಾವಾಗ ಮಾಡಿದ್ವಿ? ಯೇಸು ಯಾವಾಗ ಮಾಡಿಸ್ಕೊಂಡ್ರು ಅವಾಗ ಆತನೊಂದಿಗೆ ನಾವು ಕೂಡ ಮಾಡಿದವರಾಗಿದ್ದೇವೆ. ಆತ ನಮಗಾಗಿ ಶಿಕ್ಷೆ ಅನುಭವಿಸಿದ ಮೇಲೆ ಆತನೊಂದಿಗೆ ನಾವು ಕೂಡ ಆಗ್ಬಿಟ್ಟಿದ್ದೇವೆ. ರೈಟ್. ಇದೇ ಕ್ರಿಸ್ತಿಯ ಸುನ್ನತಿ. ಇದೇ ಎಂತ ಸುನ್ನತಿ? ಕ್ರಿಸ್ತಿಯ ಸುನ್ನತಿ. ಕೊಲೋಸ್ಯರು 1ನೇ ಅಧ್ಯಾಯ ಓದಿದ್ರ? 1:18 ಓದಿದ್ರಲ್ಲ? ರೈಟ್. ಈಗ ಇನ್ನೊಂದು ವಚನ ಓದಿಕೊಳ್ಳೋಣ. ಕೊಲೋಸ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ನೀವು ಯಾರೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ? ಕ್ರಿಸ್ತನೊಂದಿಗೆ. ಈಗ ನಾವು ಯಾರೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ? ಕ್ರಿಸ್ತನೊಂದಿಗೆ. ಯಾರೊಂದಿಗೆ ಸತ್ತೇವೆ? ಯೇಸು ನಮಗಾಗಿ ಪ್ರಾಣ ಕೊಟ್ಟಾಗ ನಾವು ಆತನೊಂದಿಗೆ ನಂಬಿದ ಕಾರಣ ನಾವು ಆತನೊಂದಿಗೆ ಸತ್ತಿದ್ದೇವೆ. ಈಗ ಯಾರೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ? ನಾವು ಕ್ರಿಸ್ತನೊಂದಿಗೆ. ಆಗ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ಎಬ್ಬಿಸಲ್ಪಡ್ಬೇಕಾ? ಎಬ್ಬಿಸಲ್ಪಟ್ಟಿರೋದ್ರಿಂದ ಮೇಲಿರುವವುಗಳನ್ನು. ಯಾವುದನ್ನು? ಮೇಲಿರುವುದನ್ನು ಹುಡುಕಿರಿ. ಯಾವ್ದು ಹುಡುಕ್ಬೇಕಂತೆ? ಏನ್ ಮೇಲಿರುವುದೇನು? ಯೇಸು. ಈಗ ಯೇಸುವಾಗಲ್ಲ, ಕರ್ತನಾದ ಯೇಸು ಕ್ರಿಸ್ತನಾಗಿ ಯುಗ ಯುಗಾಂತರಗಳಲ್ಲಿ ಆಳತಕ್ಕಂಥವರಾಗಿರೋದ್ರಿಂದ
ಅಂಥವುಗಳನ್ನ ನಾವು ಹುಡುಕತಕ್ಕಂಥವರಾಗಿರ್ಬೇಕು ಹೊರತು ಭೂ ಸಂಬಂಧಪಟ್ಟ ಕಾರ್ಯಗಳ ಮೇಲೆ ಹುಡುಕತಕ್ಕಂಥವರಲ್ಲ. ಅಂದರೆ ಆತ್ಮೀಯ ಲೋಕದಲ್ಲಿ ಏನ್ ತಿನ್ನೋಣ, ಏನ್ ಕುಡಿಯೋಣ, ಏನ್ ಹೊದ್ಕೊಳ್ಳೋಣ ಅಂತೇಳಿ ಇದೇ ಚಿಂತೆ ಆಗಿರ್ಬೇಡ್ರಿ. ಇವುಗಳಲ್ಲೆಲ್ಲ ಮಾಡಿ ಮುಗಿಸಿದ ಆತನ ವಿಷಯದಲ್ಲಿ ನೀವೇನ್ ಮಾಡ್ರಿ, ಚಿಂತೆ ಮಾಡ್ರಿ. ಇವುಗಳ ವಿಷಯದಲ್ಲಿ ಯೋಚನೆ ಮಾಡಿ. ಯೇಸು ಅಲ್ಲಿ ಕೂತಿದ್ದಾರೆ ಅಂದ್ರೆ ಯಾರಿಗೋಸ್ಕರ ಕೂತಿದ್ದಾರೆ? ಅದು ನನ್ನ ವಿಷಯವಾಗಿ ಆತನು ತಂದೆಯ ಬಲಭಾಗದಲ್ಲಿ ಕೂತಿದ್ದಾರೆ. ಏನ್ ಮಾಡಿದ ನನಗಾಗಿ ವಿಜ್ಞಾಪನೆ ಮಾಡತಕ್ಕಂಥವರಾಗಿದ್ದಾರೆ. ಆತನು ಜಯಿಸಿದವರಾಗಿದ್ದಾರೆ. ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಯಾರಿಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತ? ನನಗಾಗಿ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಈಗ ನಾನೇನಾಗಿದ್ದೇನೆ? ಆತನ ದೇಹವಾಗಿದ್ದೇನೆ. ಆ ದೇಹದಲ್ಲಿ ನಾನು ಅಂಗಗಳಾಗಿದ್ದೇನೆ. ಏನ್ ನನ್ನ ಕೆಲಸ ಭೂಮಿ ಮೇಲೆ ಅಂದ್ರೆ ಆತನೊಂದಿಗೆ ನಾನು ಕೂಡ ಯುಗ ಯುಗಗಳಲ್ಲಿ ಆಳತಕ್ಕಂಥವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ರೈಟ್. ಎಬ್ರೇಯರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ಈತನು ದೇವರ ಪ್ರಭಾವದ ಪ್ರಕಾಶವು ಏನಾಗಿದ್ದಾನಂತೆ? ದೇವರ ಪ್ರಭಾವದ ಏನಾಗಿದ್ದಾನ? ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು. ಏನಾಗಿದ್ದಾನ? ಆತನ ಸಮಸ್ತಕ್ಕೆ ಆಧಾರವೂ ಆಗಿದ್ದು. ಪಾಪ ವಿಶುದ್ಧಿ ಮಾಡಿದ ಮೇಲೆ, ಪಾಪವನ್ನು ಏನ್ ಮಾಡ್ಬಿಟ್ರು? ವಿಶುದ್ಧಿ ಮಾಡಿದ ಮೇಲೆ. ಆತನ ಪಾಪ ಮಾಡ್ಕೊಂಡ್ರ ನಮ್ಮ ಪಾಪ ಮಾಡ್ಕೊಂಡ್ರ? ಆಗ ನಮ್ಮ ಪಾಪವನ್ನ ಪ್ಯೂರಿಫೈ ಮಾಡಿದ ಮೇಲೆ ಉನ್ನತ ಲೋಕದೊಡನೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಲ್ಲ ಮಾಡಿ ಮುಗಿಸಿ ಏನಾಗಿದ್ದಾರೆ? ಈಗ ಆತನು ಆಸನಾರೂಢನಾಗಿದ್ದಾನೆ. ಆದ್ರೆ ನಮ್ಮನ್ನ ಶುದ್ಧೀಕರಿಸ್ಬಿಟ್ರ? ಅದರ ಸೈನೆ ಅಲ್ಲಿ ಕೂತಿರುವಂತದ್ದು. ಪ್ರೈಸ್ ದ ಲಾರ್ಡ್. ಶುದ್ಧೀಕರಿಸಲಿಲ್ಲ ಆದ್ರೆ ಆತನು ಕೂತ್ಕೊಳ್ತಿರ್ಲಿಲ್ಲ, ಇನ್ನು ಭೂಮಿ ಮೇಲೆ ಕೆಲಸ ಮಾಡ್ತಾನೆ ಇರ್ತಿದ್ರು. ಆತನು ಮುಗಿಸಿದ ನಂತರ ತಂದೆಯ ಬಲಭಾಗದಲ್ಲಿ ಆತನ ಮಹಿಮೆಯಾಗಿ ಆತನೊಂದಿಗೆ ಕೂತಿದ್ದವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ನಮ್ಮ ಪಾಪಗಳನ್ನೆಲ್ಲ ವಿಶುದ್ಧಿ ಅಥವಾ ಶುದ್ಧ ವಿಶುದ್ಧಿ ಅಂದ್ರೆ ಆ ಪ್ಯೂರಿಫೈ ಇಲ್ಲದಂತೆ ಮಾಡ್ಬಿಟ್ರು. ಕಂಪ್ಲೀಟ್ ಆಗಿ ಆತನ ತಕೊಂಡು ನಮ್ಮನ್ನ ಆತನ ಹಾಗೆ ಮಾಡ್ಬಿಟ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆತನ ನಮ್ಮ ಹಾಗೆ ಆಗಿದ ಕಾರಣವೇ ಮರಣ ಅನುಭವಿಸಬೇಕಾಗಿತ್ತು. ಈಗ ನಮ್ಮ ಹಾಗೆ ಅಲ್ಲ ಆತನು. ಆತನ ಹಾಗೆ ನಾವು ಇದ್ದೇವೆ. ಈಗ ನಮ್ಮ ಹಾಗೆ ಆತನಿದ್ದ. ನಾವು ಆತನು ಒಂದಾಗಿರುವ ಹಾಗೆ ದೇವರು ಮಾಡಿದವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಹೇಳ್ತದೆ ಆತನ ರೇಡಿಯನ್ಸ್ 3ನೇ ವಚನ ಮತ್ತೊಂದ್ಸತಿ ಹೋದ್ರೆ, ಈತನು ದೇವರ ಪ್ರಭಾವದ ಏನಾಗಿದ್ದಾನೆ? ಆತನು ಪ್ರಕಾಶವು ಅಂದರೆ ಆತನು ಇನ್ನು ಯೇಸು ಮಾತ್ರ ಅಲ್ಲ, ಆತನೇನಾಗಿದ್ದಾನೆ? ಆತನು ದೇವರ ಪ್ರಭಾವದ ಕರ್ತನು, ಒಡೆಯನು ಆಗಿದ್ದಾನೆ. ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಏನಾಗಿದ್ದಾನೆ? ಆತನು ಆಧಾರವಾಗಿದ್ದು. ಪಾಪ ವಿಶುದ್ಧಿ ಮಾಡಿದ ಮೇಲೆ, ಪಾಪಗಳನ್ನ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಹಲ್ಲೆಲೂಯಾ. ಈ ಭೂಲೋಕಕ್ಕೆ ಬಂದ ಕೆಲಸವನ್ನ ಮಾಡಿ ಈಗ ಆಸನಾರೂಢರಾಗಿ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಮಾಡಿ ಮುಗಿಸಿದ್ರ ಇಲ್ವಾ? ಆಶೀರ್ವಾದ ಇಲ್ದಿರೋದಕ್ಕೆ ಅಡ್ಡಿಯಾಗಿದ್ದದ್ದು ಯಾವುದು? ನಾನ್ ನಿಮ್ಮ ಪ್ರಾರ್ಥನೆ ಕೇಳಲಾರ್ದಂತ ನನ್ನ ಕಿವಿಗಳೇನಾಗಿಲ್ಲ, ನಾನ್ ನಿಮ್ಮನ್ನು ರಕ್ಷಿಸಲಾರ್ದ ನನ್ನ ಕೈಗಳೇನಿಲ್ಲ. ಯಾವುದು ಅಡ್ಡಿಯಾಗಿತ್ತು? ಅದನ್ನ ಏನ್ ಮಾಡಿದರು? ಎಷ್ಟು ಜನ ನಂಬ್ತೀರಾ? ಅದನ್ನ ನಂಬೋದ್ರೆ ನೀನ್ ಏನ್ ನಂಬಬೇಕು ಗೊತ್ತಾ? ಆತನು ಇನ್ನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ಎಂಬುದನ್ನ. ಆತನು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಮನುಷ್ಯನಾಗಿ ಯೇಸು ಎಂಬ ಅವತಾರದಲ್ಲಿ ಬಂದ್ರು. ಪಾಪವನ್ನು ಶಿಲುಬೆ ಮೇಲೆ ಹೊತ್ಕೊಂಡ್ರು. ಆತನ ಮರಣ ಹೊಂದಿದ ನಂತರ ಕ್ರಿಸ್ತನಾಗಿ ಎಬ್ಬಿಸಲ್ಪಟ್ರು. ಕ್ರಿಸ್ತನ ಆತ್ಮ ಎಬ್ಬಿಸಲ್ಪಟ್ಟು ಆತನ ಯುಗ ಯುಗಾಂತರಗಳಲ್ಲಿ ಕರ್ತನಾಗಿ ಇದ್ದಾರೆ. ಆಗ ಕರ್ತನಾದ ಯೇಸು ಕ್ರಿಸ್ತನು ಕರ್ತನಾದ ಯೇಸು ಕ್ರಿಸ್ತನಾಗಿ ಇದ್ದಾರೆ. ಅರ್ಥ ಆಯ್ತಾ? ರೈಟ್, ವೆರಿ ಗುಡ್. ಆಮೇಲೆ ಅಲ್ಲ ಸಾರಿ 8ನೇ ಅಧ್ಯಾಯ 1ನೇ ವಚನ. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ,
ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂತ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನು ಹಾಕದೆ ಕರ್ತನೇ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕ ಉದ್ಯೋಗವನ್ನು ಏನ್ ಮಾಡ್ತಿದ್ದಾರಂತೆ, ನಡೆಸುವವನಾಗಿದ್ದಾನೆ. ಪ್ರತಿಯೊಬ್ಬ ಯಾಜಕನು ಕಾಣಿಕೆಗಳನ್ನು ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೇಮಕವಾಗಿರುತ್ತಾನಷ್ಟೇ ತಾತ್ಕಾಲಿಕವಾಗಿ. ಆದುದರಿಂದ ಸಮರ್ಪಿಸುವುದಕ್ಕೆ ಈ ಮಹಾಯಾಜಕನಿಗೂ ಏನಾದರೂ ಇರಬೇಕು. ಈತನು ಇನ್ನೂ ಭೂಮಿ ಮೇಲೆ ಇದ್ದದ್ದೇ ಆದರೆ, ಒಂದು ವೇಳೆ ಇಲ್ಲೇ ಇದ್ದಿದ್ದಾದರೆ ಯಾಜಕನಾಗಿ ಇರ್ತಿರ್ಲಿಲ್ಲ. ಯಾಕಂದರೆ ಧರ್ಮ ನಿಯಮದ ಪ್ರಕಾರ ಕಾಣಿಕೆಗಳನ್ನು ಸಮರ್ಪಿಸುವವರು ಇದ್ದೇ ಇರ್ತಾರೆ. ಇದನ್ನೇನು ಸ್ಪೆಷಲ್ ಆಗಿರ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಇದ್ದಾರಲ್ಲ, ವರ್ಷ ಚೇಂಜ್ ಆಗ್ತಾನೆ ಇರ್ತಾರೆ. ಅವರು ಪರಲೋಕದಲ್ಲಿರುವ ದೇವಾಲಯದ ದೇವರ ಆಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಅವರು ಭೂಮಿ ಮೇಲೆ ಇರತಕ್ಕಂಥ ನಡೆಸುವವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾವುದಕ್ಕಿಂತ ಭೂಮಿ ಮೇಲೆ ಇರತಕ್ಕ ಮೋಸೆ ಮತ್ತು ಆರೋನು ಇವರೆಲ್ಲ ಇದಾರಲ್ಲ, ಅದಕ್ಕಿಂತ ಏನಾಗಿದ್ದಾರಂತೆ, ಶ್ರೇಷ್ಠವಾದ ಯಾಜಕ ಉದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಈ ಮೊದಲನೇ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ, ಮೊದಲನೇ ಒಡಂಬಡಿಕೆ ಒಂದು ವೇಳೆ ದೋಷ ಇಲ್ಲದೆ ಇದ್ದಿದ್ರೆ ಎರಡನೇ ಒಡಂಬಡಿಕೆಯು ಅವಕಾಶವು ಇರುತ್ತಿರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆ ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದುದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೆನೆಂದು ಕರ್ತನು ಹೇಳುತ್ತಾನೆ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು. ಎಲ್ಲಿಡುವನು? ಮನಸ್ಸಿನಲ್ಲಿ. ಈಗ ನಮ್ಮ ಹೃದಯದಲ್ಲಿ ಯಾರು ಇಟ್ಟಿರೋದು? ದೇವರೇ ಇಟ್ಟಿದ್ದಾರೆ. ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು. ದೇವರಾಗಿರುವೆನು. ಕರ್ತನಾದ ಯೇಸು ಕ್ರಿಸ್ತನಾಗಿರುವನು. ಅವರು ನನಗೆ ಪ್ರಜೆಯಾಗಿರುವರು. ಇದು ಇಸ್ರಾಯೇಲಿಗೆ ಹೇಳಲ್ಪಟ್ಟ ಮಾತು. ಒಂದೇ ಊರಿನವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಯಾವ ಜ್ಞಾನವನ್ನು ಪಡೆದಿರುವರು? ಈಗ ನಾವೆಲ್ಲರೂ ಯೇಸು ಸ್ವಾಮಿಯನ್ನ
ಹೊಡೆದು ಕಲಿಸ್ತಾ ಇದ್ದಾರಾ? ಅಲ್ಲ, ನೀವು ಯೇಸು ಸ್ವಾಮಿ ನಂಬುದಕ್ಕೆ ಪವಿತ್ರಾತ್ಮ ಕೊಟ್ಟ ಜ್ಞಾನದಿಂದ ಯೇಸುವನ್ನು ಕಂಡುಕೊಂಡ್ರ? ಕ್ರಿಸ್ತನ ಆತ್ಮ ಇಲ್ಲದೆ ಯಾರು ಕ್ರಿಸ್ತನ ಅಂತ ಏನ್ ಮಾಡ್ಕೋಗಲ್ಲ, ಅರಿಕೆ ಮಾಡಕ್ ಆಗುದಿಲ್ಲ. ಆದ ಕಾರಣ ಕ್ಷಣ ಮಾತ್ರದಲ್ಲೇ ಆತನ ದೇವರು ಎಂಬುದಾಗಿ ಹೊಂದಿಕೊಳ್ಳುವ ಹಾಗೆ ಕರ್ತನ ಆತ್ಮ ನಮಗೆ ಸಹಾಯ ಮಾಡಿದ್ರು. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಎಂದು ಕರ್ತನು ನುಡಿಯುತ್ತಾನೆ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೇದಾಗಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ಯಾವಾಗ ಆಯ್ತು? ಇದು ಯಾವಾಗ ಫುಲ್ಫಿಲ್ ಆಯ್ತು? ಯಾವಾಗ ಯೇಸು ಭೂಮಿಗೆ ಮನುಷ್ಯನಾಗಿ ಬಂದು ಇಡೀ ಮಾನವರ ಪಾಪಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಆತನ ಮರಣ ಹೊಂದಿ ಸತ್ತು ಜೀವ ಗೆದ್ದು ಆತನ ಸದಾ ಕಾಲ ಕೂತಿದ್ದ ಕಾಲದಲ್ಲಿ ಇದು ನೆರವೇರಿ ಆಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂದ್ರೆ ಯೂದರಾಗಿರತಕ್ಕಂಥ ಅವರು ಯಾರೆಲ್ಲ ಯೇಸು ಅಂಗೀಕರಿಸಿಕೊಂಡ್ರು ಆ ದಿನಗಳಲ್ಲಿ ಸ್ವಲ್ಪ ಆಗಿದೆ. ಇನ್ನು ಕೆಲವರು ಎದುರು ನೋಡ್ತಾ ಇದ್ದಾರೆ. ಈ 1000 ವರ್ಷ ಅರಸಾಕ್ಷಿಯಲ್ಲಿ ಈ 7 ವರ್ಷ ಉಪದ್ರ ಕಾಲದಲ್ಲಿ ಕೆಲವು ಯೂದರುಗಳೆಲ್ಲರಿಗೂ ಈ ವಾಗ್ದಾನವು ಏನಾಗ್ತದೆ, ಅವ್ರಿಗೂ ಕೂಡ ಏನಾಗ್ತದೆ, ಅವ್ರಿಗೇನೆ ಬರೆದಿರತಕ್ಕಂಥದ್ದು. ದೇವರ ಕೃಪೆ ನಾವು ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ಕಲ್ಲಾದ ಹೃದಯವನ್ನು ತೆಗೆದಾಕಿ ಮೃದುವಾದ ಹೃದಯವನ್ನು ಕೊಟ್ಟು ಆಜ್ಞೆಗಳ ಬರೆದು ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನ ಕರ್ತನೆಂದು ಅರಿಕೆ ಮಾಡುವ ಹಾಗೆ ಅಂಗೀಕರಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿದ್ದಾರೆ. ಆದ ಕಾರಣ ಪ್ರಿಯರೇ, ಆತನು ಏನಾಗಿದ್ದಾರೆ? ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಕರ್ತನಾದ ಯೇಸು ಕ್ರಿಸ್ತನಾಗಿರೋದ್ರಿಂದ ಇಷ್ಟೊಂದು ಆತ್ಮೀಯವಾದ ಸಂಗತಿಗಳಿಗೆ ನಮ್ಮನ್ನ, ಇದರ ಬಗ್ಗೆ ತಿಳುವಳಿಕೆ ಇಲ್ದಿರುವ, ಅರಿವೇ ಇಲ್ದಿರುವ ನಮ್ಮನ್ನ ಯೋಗ್ಯರನ್ನಾಗಿ ಬಾಧ್ಯರನ್ನಾಗಿ ಮಾಡಿದ್ದಾರೆ. ಸತ್ಯವನ್ನು ತಿಳ್ಕೊಳ್ಳುವಾಗ ಆ ಸತ್ಯ ನಮ್ಮನ್ನು ಈ ಭೂಮಿ ಮೇಲೆ ಬಿಡುಗಡೆ ಆಗಿ ನಿಲ್ಲುವಂತೆ ಮಾಡ್ತದೆ. ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸುವ. ಪರಲೋಕ ತಂದೆಯಾದ ದೇವರೇ, ನಿನ್ನ ಕೃಪೆಗೂ ನಿನ್ನ ಕೃಪಾವುಳ್ಳ ವಾಕ್ಯಕ್ಕೂ ನನ್ನನ್ನು ದೇವರ ಸಭೆಯನ್ನು ಸಮರ್ಪಣೆ ಮಾಡಿಕೊಳ್ಳುತ್ತೇವೆ. ಪರಿಶುದ್ಧಾತ್ಮ ದೇವರು ಇವುಗಳ ವಿಷಯದಲ್ಲಿ ನಮಗೆ ಕರ್ತನೇ ಸ್ವಾಮಿ ಪರಿಜ್ಞಾನವನ್ನ, ತಿಳುವಳಿಕೆಯನ್ನ, ಇದರಲ್ಲಿರತಕ್ಕಂಥ ಸಂಗತಿಗಳ ವಿಷಯದಲ್ಲಿ ನಂಬಿಕೆಯನ್ನ ಕರ್ತನೆ ಹುಟ್ಟಿಸುವನು, ಆರಂಭಿಸುವ, ಪೂರೈಸುವ ಆತನ ಕೈಗಳಲ್ಲಿ ಒಪ್ಪಿಸಿ ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ನಂಬುವವರಾದ ನಮ್ಮಲ್ಲಿ ಸಾಧಿಸುವ ಆತನ ಪರಾಕ್ರಮ ಶಕ್ತಿ ಇಂಥದಂತ ಹೇಳಿದ ಹಾಗೆ ಇವುಗಳೆಲ್ಲವೂ ಆಮೇನ್ ಎಂಬುದಾಗಿ ಸ್ವೀಕರಿಸಿಕೊಳ್ಳುತ್ತವೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ವಿಷನ್ ಟಿವಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ತಿಳಿಸ್ತಾ ಇದ್ದೇನೆ. ಪ್ರೀತಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವಿಷನ್ ಟಿವಿಯನ್ನು ಇಷ್ಟು ದಿವಸ ನೀವು ಪ್ರೋತ್ಸಾಹಿಸಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ನೀವು ಬರ್ತಾ ಇರೋದಕ್ಕಾಗಿ ನಾನು ವಂದನೆ ತಿಳಿಸ್ತೇನೆ. ಅದೇ ರೀತಿಯಾಗಿ ನೀವು ಕೇಳುವ ಒಂದೊಂದು ವಾಕ್ಯಗಳಿಗೆ ನಿಜವಾಗಿ ನಿಮ್ಮ ಆತ್ಮವನ್ನು ನೀವು ಬಿಲ್ಡ್ ಕಟ್ಕೊಳ್ತಾ ಇದ್ದೀರಾ ಎಂಬುದಾಗಿ ನಾನು ನಂಬಿದ್ದೇನೆ. ಅಷ್ಟೇ ಅಲ್ಲದೆ ನಿಮ್ಮ ಹಾಗೆ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ರೆಡಿ ಇರುವಂಥ ನಿಮ್ಮ ಸ್ನೇಹಿತರಿಗೆ ಅದನ್ನು ನೀವು ಫಾರ್ವರ್ಡ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಮತ್ತು ನಮ್ಮ ಜೊತೆ ನೀವು ಕೈ ಜೋಡಿಸಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ.